ವಿದ್ಯಾರ್ಥಿಗಳೇ ಆಲ್ರೆಡಿ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಚಾಪ್ಟರ್ ನ ಸ್ಟಾರ್ಟ್ ಮಾಡಿದ್ದು ನಾವು ಕ್ಲಾಸಿಫಿಕೇಶನ್ ದಲ್ಲಿ ಅರಿಸ್ಟಾಟಲ್ ಮತ್ತು ಕರ್ಲ್ ಲೀನಸ್ ಮಾಡಿರುವಂತಹ ಕ್ಲಾಸಿಫಿಕೇಶನ್ ಸ್ಟಡಿ ಮಾಡಿದ್ದೇವ್ರಿ. ಇವತ್ತ ಮುಂದುವರೆದ ಭಾಗ ಫೈವ್ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಅನ್ನ ಯಾರು ಸ್ಟಾರ್ಟ್ ಮಾಡಿದ್ರು? ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಸ್ಟಾರ್ಟ್ ಮಾಡಿದವರು ಯಾರು ಅಂತ ಕೇಳಿದ್ರೆ R.H. ವಿಟ್ಟೇಕರ್. ನೋಡಿ ವಿದ್ಯಾರ್ಥಿಗಳೇ, ಫೈವ್ ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್ ಸ್ಟಾರ್ಟ್ ಮಾಡಿದವರು ಯಾರು? ಇದನ್ನು ಸಹಿತ ನಮ್ಮ ಕ್ವಶನ್ ಪೇಪರ್ದಾಗ ಬರುವಂತ ಸಾಧ್ಯತೆ ಇದೆ. ಏನ್ ಕೇಳಬಹುದು ಅಂತ ಕೇಳಿದರೆ R.H. ವಿಟ್ಟೇಕರ್ ಫೈವ್ ಕಿಂಗ್ಡಮ್, 2 ಕಿಂಗ್ಡಮ್, 3 ಕಿಂಗ್ಡಮ್ ಅಥವಾ 6 ಕಿಂಗ್ಡಮ್ಸ್ ಗಳನ್ನು ಮಾಡಿದಾರ ಅಂತ ಕೇಳಿದಾಗ R.H. ವಿಟ್ಟೇಕರ್ ಮಾಡಿರುವಂತ ಕ್ಲಾಸಿಫಿಕೇಶನ್ ಎಷ್ಟು ಕಿಂಗ್ಡಮ್ಸ್ ಅಂತ ಕೇಳಿದ್ರೆ 5 ಕಿಂಗ್ಡಮ್ಸ್ಗಳು. ಹಾಗಾದ್ರೆ ಆ 5 ಕಿಂಗ್ಡಮ್ಸ್ ಯಾವ್ಯಾವು? ವಾಟ್ ಆರ್ ದ 5 ಕಿಂಗ್ಡಮ್ಸ್ ಕ್ಲಾಸಿಫೈಡ್ ಬೈ ವಿಟ್ಟೇಕರ್ ಅಂತ ಕೇಳಿದ್ರೆ ಫಸ್ಟ್ ಒನ್ ಈಸ್ ಕಿಂಗ್ಡಮ್ ಮೊನೇರಾ. You understood? First one is what here? Kingdom Monera is also known as prokaryote. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಇನ್ನ ಸೆಕೆಂಡ್ ಕಿಂಗ್ಡಮ್ ಯಾವುದು? ದಟ್ ಈಸ್ ಕಿಂಗ್ಡಮ್ ಪ್ರೊಟಿಸ್ಟಾ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಯೂಕ್ಯಾರಿಯೋಟೆ. ನೆಕ್ಸ್ಟ್ ಒನ್ ಈಸ್ ಕಿಂಗ್ಡಮ್ ಫಂಗೈ. ಇಟ್ ಈಸ್ ಆಲ್ಸೋ ನೋನ್ ಆಸ್ ಎ ಮೈಕೋಟಾ. ನೆಕ್ಸ್ಟ್ ಕಿಂಗ್ಡಮ್ ಪ್ಲಾಂಟೆ ಈಸ್ ಆಲ್ಸೋ ನೋನ್ ಆಸ್ ಮೆಟಾಫೈಟಾ. ನೋಡಿ ಎಲ್ಲಿ ಫೈಟಾ ಅಂತ ಬರ್ತದಲ್ಲ ಅದು ಪ್ಲಾಂಟ್ಸ್ ಅನ್ನ ರೀಪ್ರೆಸೆಂಟ್ ಮಾಡುತ್ತೆ. ಯು ಅಂಡರ್ಸ್ಟುಡ್? ಮೆಟಾಫೈಟಾ. ನಮ್ಗೆ ಯಾವಾಗ ಕ್ವಶನ್ ಪೇಪರ್ ಡಿಫಿಕಲ್ಟ್ ಆಗುತ್ತೆ ಅಂತ ಕೇಳಿದ್ರೆ ಈ ಮೆಟಾಫೈಟಾ, ಮೈಕೋಟಾ, ಪ್ರೊಕ್ಯಾರಿಯೋಟೆ, ಯೂಕ್ಯಾರಿಯೋಟೆ, ಇನ್ಸ್ಟೆಡ್ ಆಫ್ ದೀಸ್ ಸಿಂಪಲ್ ವರ್ಡ್ಸ್, ಇಫ್ ಯೂಸ್ಡ್ these words then it is difficult to understand the subject. ಹಾಗಾದ್ರೆ ಕಿಂಗ್ಡಮ್ ಎನಿಮೇಲಿಯಾ ಏನಂತೆ ಕರೆದ್ರು ಅವರು? ಕಿಂಗ್ಡಮ್ ಎನಿಮೇಲಿಯಾ is also known as a metazoa. ಸಿಯರ್ ಎಲ್ಲಿ ಜೋವಾ ಅನ್ನುವಂತ ಶಬ್ದ ಬರ್ತದಲ್ಲ ರೇ, ಅದು ಎನಿಮಲ್ಸ್ ಅನ್ನ ಇಂಡಿಕೇಟ್ ಮಾಡ್ತದ. ಕ್ಲಿಯರ್ ಆಯ್ತು ವಿದ್ಯಾರ್ಥಿಗಳೇ? ನೋಡಿ ಎಷ್ಟು ಸಿಂಪಲ್ ಇದೆ. R.H. ವಿಟ್ಟೇಕರ್ 5 ಕಿಂಗ್ಡಮ್ಸ್ ಗಳನ್ನ 5 ಕಿಂಗ್ಡಮ್ಸ್ ಹೇಳಿ ನೋಡೋಣ. ಮೊನೇರಾ, ನೆಕ್ಸ್ಟ್ ನೋಡಿ ಪ್ರೊಟಿಸ್ಟಾ, ನೆಕ್ಸ್ಟ್ ಮೈಕೋಟಾ ಅಥವಾ ಫಂಗೈ ಅಂತ ಕರೆದ್ರಿ, ಪ್ಲಾಂಟೆ ಅಂಡ್ ಎನಿಮೇಲಿಯಾ. ಮತ್ತೊಂದು ಕ್ವಶನ್ ಬರುತ್ತೆ ವಿದ್ಯಾರ್ಥಿಗಳೇ, ಈ 5 ಕಿಂಗ್ಡಮ್ಸ್ ಗಳನ್ನ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಅವರು ಯಾವ ಕ್ರೈಟೇರಿಯಾ ಅನ್ನ ಗಣನೆಗೆ ತೆಗೆದುಕೊಂಡ್ರು, ಯಾವ ಮಾನದಂಡ, ಯಾವ ಅಂಶಗಳನ್ನ ಅವರು ಇಟ್ಕೊಂಡು ಅಥವಾ ಅವನ್ನ ತಿಳ್ಕೊಂಡು ಈ 5 ಕಿಂಗ್ಡಮ್ಸ್ ಗಳನ್ನ ಮಾಡಿದ್ದಾರೆ? ಎಕ್ಸಾಮ್ದಾಗ ಕೇಳ್ತಾನೆ, ವಾಟ್ ಆರ್ ದ ಮೇನ್ ಕ್ರೈಟೇರಿಯಾ ಇನ್ 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್? ಇದು 2 ಮಾರ್ಕ್ಸ್ ಈ PU ಬೋರ್ಡ್ ಎಕ್ಸಾಮ್ ಕೇಳುವಂತ ಸಾಧ್ಯತೆ ಇದೆ. ಹಾಗಾದ್ರೆ ವಾಟ್ ಆರ್ ಕ್ರೈಟೇರಿಯಾ ಅನ್ನೋದು ನೋಡೋಣ ವಿದ್ಯಾರ್ಥಿಗಳೇ. ಸಿಯರ್ ನೋಡಿ ಇಲ್ಲಿ ಏನು ಓದ್ತಾ ಇದ್ದೀವಿ ಅಂತ ಕೇಳಿದ್ರೆ ಮೇನ್ ಕ್ರೈಟೇರಿಯಾ. ನೆನ್ಪಿಟ್ಕೊಳ್ಳಿ, ಬಹಳ ಸಲ ನಮಗ ಈ ಕ್ರೈಟೇರಿಯಾ ಅಂದ್ರೆ ಏನು ಅನ್ನೋದು ಅರ್ಥ ಆಗಲ್ಲ. ಕ್ರೈಟೇರಿಯಾ ಅಂದ್ರೆ ಮಾನದಂಡ, ಅಂದ್ರೆ ಯಾವುದನ್ನ ಗಣನೆಗೆ ತೆಗೆದುಕೊಂಡ್ರವರು ಈ 5 ಕಿಂಗ್ಡಮ್ಸ್ ಗಳನ್ನ ಮಾಡಬೇಕಾದ್ರೆ ಯಾವ ಮಾನದಂಡವನ್ನು ಇಟ್ಟುಕೊಂಡು 5 ಕಿಂಗ್ಡಮ್ಸ್ ಮಾಡಿದರು ಅಂತ ಕೇಳಿದ್ರಪ್ಪಿ. ಒಂದೇದು ಸೆಲ್ ಸ್ಟ್ರಕ್ಚರ್. ನೆನ್ಪಿಟ್ಕೊಳ್ಳಿ, ಸೆಲ್ ಸ್ಟ್ರಕ್ಚರ್ ಅಂದ್ರೆ ಏನೇನು ಇರಬಹುದು? ಸುಮ್ಮನೆ ಒಂದ್ ಸ್ವಲ್ಪ ವಿಚಾರ ಮಾಡಿ ನೋಡೋಣ. ಸೆಲ್ ಸ್ಟ್ರಕ್ಚರ್ ಅಂದ್ರೆ ಅಲ್ಲಿ ನ್ಯೂಕ್ಲಿಯರ್ ಮೆಂಬ್ರೇನ್ ಇರ್ತದೋ ಇಲ್ಲೋ, ಡೆಫಿನಿಟ್ ನ್ಯೂಕ್ಲಿಯಸ್ ಇರ್ತದೋ ಅಥವಾ ಇನ್ಡೆಫಿನಿಟ್ ನ್ಯೂಕ್ಲಿಯಸ್ ಇರ್ತದೋ, ಸೆಲ್ ವಾಲ್ ಇರ್ತದೋ ಇಲ್ಲೋ, ಈ ತರ ರಚನೆ ಅಂದ್ರೆ ಸೆಲ್ ಸ್ಟ್ರಕ್ಚರ್ ದ ಆಧಾರನ ಇಟ್ಟುಕೊಂಡು 5 ಕಿಂಗ್ಡಮ್ ಗಳನ್ನ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಾಡಿ ಆರ್ಗನೈಸೇಷನ್. ಆರ್ಗನೈಸ್ ಅಂದ್ರೆ ಒಂದು ಜೀವಿಯ ಶರೀರ ರೆಡಿ ಆಗಬೇಕಂದ್ರೆ ಕೆಲವು ಜೀವಿಗಳು ಸೆಲ್ಯುಲರ್ ಲೆವೆಲ್, ಟಿಶ್ಯೂ ಲೆವೆಲ್, ಆರ್ಗನ್ ಲೆವೆಲ್, ಈ ತರ ಲೆವೆಲ್ ಆಫ್ ಆರ್ಗನೈಸೇಷನ್ ಅನ್ನ ಆರಿಸ್ಕೋತಾ ಇದ್ದಾರೆ 5 ಕಿಂಗ್ಡಮ್ಸ್ ಗಳನ್ನ ಮಾಡಬೇಕಾದರೆ. ನೆಕ್ಸ್ಟ್ ಮೋಡ್ ಆಫ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅಂದ್ರೆ
ಜೀವಿಯು ಆಹಾರ ತಾನ ತಯಾರು ಮಾಡ್ಕೊಳ್ಳುತ್ತೋ ಅಥವಾ ಮತ್ತೊಂದು ಜೀವಿಯ ಮೇಲೆ ಡಿಪೆಂಡ್ ಆಗಿರುತ್ತೋ ಅದನ್ನೂ ಸಹಿತ ಕ್ರೈಟೇರಿಯಾನ ಕೂಡಿಸಿಕೊಂಡ್ರು 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಒಳಗಡೆ. ನೋಡಿ, ಮೋಡ್ ಆಫ್ ನ್ಯೂಟ್ರಿಷನ್ ನೀವು ವರ್ಡ್ಸ್ ಕೇಳಿರಬಹುದು. ಆಟೋಟ್ರಾಪ್ಸ್, ಹೆಟಿರೋಟ್ರಾಪ್ಸ್. ಆಟೋಟ್ರಾಪ್ಸ್ ದಾಗ ಫೋಟೋಸಿಂಥೆಟಿಕ್, ಕೀಮೋಸಿಂಥೆಟಿಕ್. ಓಕೆ, ಈ ನೋಡಿ ಇದನ್ನೇ ನ್ಯೂಟ್ರಿಷನ್ ಅನ್ನ ಕನ್ಸಿಡರ್ ಮಾಡಿದರು. ಹಾಗಾದ್ರೆ ನೆಕ್ಸ್ಟ್ ಮೋಡ್ ಆಫ್ ರೀಪ್ರೊಡಕ್ಷನ್ ಆರ್ ಮೆಥಡ್ ಆಫ್ ರೀಪ್ರೊಡಕ್ಷನ್, ಟೈಪ್ಸ್ ಆಫ್ ರೀಪ್ರೊಡಕ್ಷನ್, ಸೆಕ್ಸುವಲ್ ರೀಪ್ರೊಡಕ್ಷನ್, ಅಸೆಕ್ಸುವಲ್ ರೀಪ್ರೊಡಕ್ಷನ್, ಈ ರೀತಿ ಈ ಕ್ರೈಟೇರಿಯಾಗಳನ್ನ ಓಕೆ ಸ್ಟಡಿ ಮಾಡಿ ಯಾವ ಇದ್ರೊಳಗಡೆ ಬರ್ತಾವೆ ಅದೊಂದು ಗುಂಪು ಮಾಡ್ಕೋತ ಹೋಗಿದ್ರು. ಇನ್ನು ನೆಕ್ಸ್ಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಇಸ್ ವಾಟ್ ಹಿಯರ್ ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್. ವಾಟ್ ಈಸ್ ದ 5th ಕ್ರೈಟೇರಿಯಾ? ವಿದ್ಯಾರ್ಥಿಗಳ ಸ್ವಲ್ಪ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಡಿಫಿಕಲ್ಟ್ ಆಗತ್ತೆ. ಯಾವ್ದು ಹೇಳಿ ನೋಡೋಣ? ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್. ಹಾಗಾದ್ರೆ ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳೋಣ. ಫೈಲೋಜೆನೆಟಿಕ್ ರಿಲೇಶನ್ಶಿಪ್ಸ್ ಅಂದ್ರೆ ಯಾವುದು ಕರೀತಾರೆ? ಇಲ್ಲಿ ನಾನು ಸ್ವಲ್ಪ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ತೀನಿ ನೋಡಿ. ವಾಟ್ ಎಕ್ಸಾಕ್ಟ್ ದ ಮೀನಿಂಗ್ ಆಫ್ ಫೈಲೋಜೆನೆಟಿಕ್ ರಿಲೇಶನ್ಶಿಪ್? ಸಿ ಹಿಯರ್, ಎವಲ್ಯೂಷನರಿ ಹಿಸ್ಟ್ರಿ ನೋಡಿ, ಎವಲ್ಯೂಷನರಿ ಹಿಸ್ಟ್ರಿ. ಈ ಜೀವಿಯು ಮೂಲ ಯಾವ ಜೀವಿಯಾಗಿತ್ತು, ಯಾವ ಜೀವಿಯಿಂದ ಇದು ಎವಲ್ಯೂಷನ್ ಆಗಿ ಬಂದಿದೆ, ಇದರ ನೋಡಿ ಇಲ್ಲಿ ಕನ್ನಡದಾಗ ಬರ್ದಿದ ನೋಡ್ರಿ, ವಿಕಾಸ ಆಯ್ತಲ್ಲ, ಈ ವಿಕಾಸ ಎದರಿಂದ ಆಯ್ತು, ಯಾವ ವಂಶಾವಳಿ ನೋಡಿ. ಸಿಯರ್, ದಿಸ್ ಇಸ್ ದ ಪಾಯಿಂಟ್ ಯು ರಿಮೆಂಬರ್ ಹಿಯರ್. ಡಿಸೆಂಟ್ಸ್ ಅಂತ ಕರಿತೀವಿ ನೋಡಿ. ಸಿಯರ್, ಇಲ್ಲಿ ಒಂದು ವರ್ಡ್ ಯೂಸ್ ಮಾಡಿ, ಡಿಸೆಂಟ್. ಹೇಳಿ ನೋಡೋಣ. ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಅಂದ್ರೆ ದ ಎವಲ್ಯೂಷನರಿ ಹಿಸ್ಟ್ರಿ ಅಂಡ್ ಲೈನ್ಸ್ ಆಫ್ ಡಿಸೆಂಟ್ ಕನೆಕ್ಟಿಂಗ್ ದ ಡಿಫರೆಂಟ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಒಂದು ಜೀವಿ ತನ್ನ ಪೂರ್ವಜರು ಅದಕ್ಕೆ ಯಾವುದಕ್ಕೆ ಕನೆಕ್ಟ್ ಆಗುತ್ತಲ್ಲ ಅದನ್ನ ಗಣನೆಗೆ ತೆಗೆದುಕೊಂಡು ಈ ಬಯೋಲಾಜಿಕಲ್ ಕ್ಲಾಸಿಫಿಕೇಶನ್ ಒಳಗಡೆ 5 ಕಿಂಗ್ಡಮ್ಸ್ ಗಳನ್ನ ಮಾಡಿದರು. ಇದಕ್ಕ ನಾವು ಏನಂತ ಕರೆದೀವಿ ಹೇಳಿ ನೋಡೋಣ? ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಅಂತ ಕರೆದೀವ್ರಿ. ಫೈಲೋಜೆನೆಟಿಕ್ ರಿಲೇಶನ್ಶಿಪ್ ಅಂತ ನೋಡಿಯಪ್ಪಿ, ಇಲ್ಲಿ ವಂಶಾವಳಿಯ ಆಧಾರವನ್ನು ಇಟ್ಟುಕೊಂಡು ಜೀವಿಗಳನ್ನ ವರ್ಗೀಕರಣ ಮಾಡಿದ್ರು. ಇದಕ್ಕ ನಾವು ಏನಂತ ಹೇಳಿದೀವಿ ಹೇಳಿ ನೋಡೋಣ? ಫೈಲೋಜೆನೆಟಿಕ್ ರಿಲೇಶನ್ಶಿಪ್. ಇದು ಯಾವುದರಿಂದ ಎವಲ್ಯೂಷನ್ ಆಯಿತು, ಯಾವುದರಿಂದ ವಿಕಾಸ ಆಯಿತು ನೋಡಲಿ, ವಿಕಾಸದ ಇದನ್ನ ತೆಗೆದುಕೊಂಡು ಓದಿದರು. ಹಾಗಾದರೆ ಒನ್ಸ್ ಅಗೇನ್ ಹೇಳಿ ನೋಡೋಣ. ವಾಟ್ ಆರ್ ದ ಕ್ರೈಟೇರಿಯಾ ಯೂಸ್ಡ್ 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್? ಒಂದನೇದ್ದು ಸೆಲ್ ಸ್ಟ್ರಕ್ಚರ್ ಅಪಿ, ಎರಡನೇದ್ದು what is the second one? First one is what here? Cell structure. Second one is body organization. Organize ಹೆಂಗಾಯಿತು. Next mode of nutrition. Next method of reproduction. Last one is what? Phylogenetic relationship. You remember this question may asked in a 2 marks question. What is the question? ಹೇಳಿ ವಿದ್ಯಾರ್ಥಿಗಳೇ, what are the main criteria in 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್? ಇನ್ನ ಇವತ್ತ ಒಂದು ಇಂಪಾರ್ಟೆಂಟ್ ಕಿಂಗ್ಡಮ್ ಅನ್ನ ಆರಿಸಿಕೊಳ್ಳೋಣ. ದಟ್ ಇಸ್ ವಾಟ್ ಇಯರ್? ಕಿಂಗ್ಡಮ್ ಮೊನೇರಾ. ನೋಡಿ, ಕಿಂಗ್ಡಮ್ ಮೊನೇರಾ. ಈಗ ನಾವು ಮೊದಲೇ ಗೊತ್ತಿದ್ದಂತೆ ಕಿಂಗ್ಡಮ್ ಮೊನೇರಾ ಅನ್ನ ಏನಂತೆ ಕರೆದಿದ್ದೇವೆ ಹೇಳಿ ನೋಡೋಣ? ಕಿಂಗ್ಡಮ್ ಮೊನೇರಾ ಅನ್ನ ಏನಂತೆ ಕರೆದಿದ್ದೇವೆ ಹೇಳಿ ನೋಡೋಣ? ಪ್ರೋಕ್ಯಾರಿಯೋಟ್ ಅಂತ ಕರೆದಿದ್ದೇವ್ರಿ. ಹಾಗಾದ್ರೆ ನಿಮ್ಮ NCERT ಬುಕ್ದೊಳಗಡೆ ಕಿಂಗ್ಡಮ್ ಮೊನೇರಾದ ಬಗ್ಗೆ ಏನೇನು ಹೇಳಿದ್ದಾರೆ, ಏನೇನು ಎಕ್ಸ್ಪ್ಲನೇಷನ್ ಇದೆ, ಅದನ್ನ ಒಂದು ಲೈನ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತಾನೆ, ಲೈನ್ ಟು ಲೈನ್ ಎಕ್ಸ್ಪ್ಲೇನ್ ಮಾಡ್ಕೋತ ಹೋಗ್ತಾನೆ. ಸಿಯರ್, ಒಂದೇದಪ್ಪಿ ಕಿಂಗ್ಡಮ್ ಮೊನೇರಾದೊಳಗಡೆ ಯಾವ ಜೀವಿಗಳು ಬರ್ತಾವೆ? ಬ್ಯಾಕ್ಟೀರಿಯಾಗಳು ಬರ್ತಾವೆ. ನೆನ್ಪಿಟ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕೇಳ್ತಾನೆ, ಬ್ಯಾಕ್ಟೀರಿಯಾಗಳು ಯಾವ ಕಿಂಗ್ಡಮ್ಗೆ ಸಂಬಂಧಪಟ್ಟವ, ಯಾವ ಕಿಂಗ್ಡಮ್ದೊಳಗಡೆ ಬರ್ತಾವ? ಆನ್ಸರ್ ಕಿಂಗ್ಡಮ್ ಮೊನೇರಾ. ನೆನ್ಪಿಟ್ಕೊಳ್ಳಿ, ಈ ಕ್ವಶನ್ ಪೇಪರ್ದಾಗ ಕೇಳ್ತಾನೆ. ಕಿಂಗ್ಡಮ್ ಮೊನೇರಾದೊಳಗಡೆ ಯಾವ ಜೀವಿಗಳು ಬರ್ತಾವ? ಬ್ಯಾಕ್ಟೀರಿಯಾ. ಅದಕ್ಕೆಲ್ಲ ಹೇಳ್ತಾ ನೋಡು, ಸೋಲ್ ಅಂದ್ರೆ ಏಕೈಕ. ಅಂದ್ರೆ ಕಿಂಗ್ಡಮ್ ಮೊನೇರಾದಾಗ
ಯಾವ ಮೆಂಬರ್ಸ್ ಅದಾವ ಒಂದ ಮೆಂಬರ್ನ ಹೇಳ್ತಾ ಇದ್ದಾನೆ. ದಟ್ ಇಸ್ ನಥಿಂಗ್ ಬಟ್ ವಾಟ್ ಇಯರ್ ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್ ಬ್ಯಾಕ್ಟೀರಿಯಾಗಳು ಅಬಂಡೆಂಟ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಜೀವಿಗಳಂತ ತಗೊಂಡಿವಂದ್ರೆ ಎಲ್ಲಕ್ಕಿಂತ ಹೆಚ್ಚು ಸೂಕ್ಷ್ಮ ಜೀವಿಗಳು ಯಾವದಾವ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾ. ಅದನ್ನ ಹೆಂಗ್ ಬರ್ದ ನೋಡಪ್ಪಿ, ಬ್ಯಾಕ್ಟೀರಿಯಾ ಆರ್ ದಿ ಮೋಸ್ಟ್ ಅಬಂಡೆಂಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಈಗ ಸೂಕ್ಷ್ಮಾಣು ಜೀವಿಗಳಂತೆ ನಾವು ತಗೋತೀವಲ್ಲ ಅಪ್ಪಿ, ಆ ಸೂಕ್ಷ್ಮಾಣು ಜೀವಿಗಳಲ್ಲಿ 5 ಸಾಮ್ರಾಜ್ಯನ ತೆಗೆದಿವಲ್ಲ, ಅದ್ರಾಗ ಅತ್ಯಂತ ಹೆಚ್ಚು ಜೀವಿಗಳು ಯಾವ ಅದಾವ ಅಂತ ಕೇಳಿದ್ರೆ ಆನ್ಸರ್ ದಟ್ ಇಸ್ ನಥಿಂಗ್ ಬಟ್ ಬ್ಯಾಕ್ಟೀರಿಯಾ. ನೆಕ್ಸ್ಟ್ ಬ್ಯಾಕ್ಟೀರಿಯಾ ಎಲ್ಲಿ ಬೇಕಾದಲ್ಲಿ ಕಾಣಿಸ್ತಾವ ನೋಡಿ. ಬ್ಯಾಕ್ಟೀರಿಯಾ ಎಲ್ಲಿ ಅದಾವ ಅಂತ ಕೇಳಿದ್ರೆ ಆಲ್ಮೋಸ್ಟ್ ಎವ್ರಿವೇರ್, ಎಲ್ಲಾ ಕಡೆ ಬ್ಯಾಕ್ಟೀರಿಯಾಗಳು ಕಂಡು ಬರ್ತವೆ. ಬ್ಯಾಕ್ಟೀರಿಯಾಗಳು ಇಲ್ಲಿ ಇಲ್ಲ, ಇಲ್ಲಿ ಅದಾವ ಅಂತಲ್ಲ, ಎಲ್ಲಾ ಕಡೆ ಬ್ಯಾಕ್ಟೀರಿಯಾಗಳು ಕಂಡು ಬರ್ತವೆ. ಮೋಸ್ಟ್ ಅಬಂಡೆಂಟ್ ಅಂದ್ರೆ ಎಲ್ಲೆಲ್ಲಿ ದೊರಕ್ತಾವ, ಎಲ್ಲೆಲ್ಲಿ ಸಿಗ್ತಾವ ಅಂದ್ರೆ ಎಲ್ಲಾ ಕಡೆ ಸಿಗ್ತಾವ. ಬ್ಯಾಕ್ಟೀರಿಯಾ ಇದು ಕಿಂಗ್ಡಮ್ ಮುನಿಯಾರದೊಳಗಡೆ ಇದೆ. ಇನ್ನ ನೆಕ್ಸ್ಟ್ ಪಾಯಿಂಟ್ ಎಲ್ಲೆಲ್ಲಿ ಅಂತ ಕೇಳಿದರೆ ನಾವು ಹೇಳಿದೀವಲ್ಲ, ಎಲ್ಲಾ ಕಡೆ ಬ್ಯಾಕ್ಟೀರಿಯಾಗಳು ಕಂಡು ಬರ್ತಾವೆ. ಹಾಗಾದ್ರೆ ಬ್ಯಾಕ್ಟೀರಿಯಾಗಳು ಎಲ್ಲೆಲ್ಲಿ ಕಂಡು ಬರ್ತಾವ ಅಂತ ಕೇಳಿದ್ರೆ ಹೆಂಗ್ ಹೇಳ್ತಾ ನೋಡಪ್ಪಿ, ನೋಡಿ, ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ ಆರ್ ಪ್ರೆಸೆಂಟ್ ಇನ್ ಹ್ಯಾಂಡ್ಫುಲ್ ಆಫ್ ಎ ಸಾಯಿಲ್. ಒಂದು ಮುಷ್ಟಿ ಮಣ್ಣಿನಲ್ಲಿ ನಿಮ್ಗೆ ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ ಕಂಡು ಬರ್ತಾವೆ. ಸುಮ್ಮೊಂದು ಹಿಂಗೊಂದು ಮುಷ್ಟಿ ಮಣ್ಣನ್ನ ತೆಗೆದುಕೊಂಡ್ರೆ ಅದ್ರಾಗ ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ ಕಂಡು ಬರ್ತಾವೆ ಅಂತ ಹೇಳ್ತಾರೆ. ಹಾಗಾದ್ರೆ ಎವ್ರಿವೇರ್ ಎಲ್ಲ ಕಡೆ ಕಂಡುಕೊಂಬಂತಾವ ಅಂದ್ರೆ ಮಣ್ಣೊಳಗೆ ಬ್ಯಾಕ್ಟೀರಿಯಾ ಇದೆ ಅಂದಂಗೆ. ಇನ್ನು ನೆಕ್ಸ್ಟ್ ಮತ್ತೆ ಎಲ್ಲಿ ಅದಾವ್ರಿ, ದೇ ಆಲ್ಸೋ ಲೈವ್ ಇನ್ ಎಕ್ಸ್ಟ್ರೀಮ್ ಹ್ಯಾಬಿಟೆಟ್ಸ್. ವಿದ್ಯಾರ್ಥಿಗಳೇ ನಿಮಗೆ ಗೊತ್ತಾಗ್ಲಿ, ಹ್ಯಾಬಿಟೆಟ್ಸ್ ಈ ಶಬ್ದದ ಅರ್ಥ ಏನು ಅಂತ ಕೇಳಿದ್ರೆ ವಾಸಿಸುವಂತ ಸ್ಥಳ. ಬ್ಯಾಕ್ಟೀರಿಯಾಗಳು ಎಲ್ಲಿ ವಾಸಿಸ್ತಾವ ಅಂತ ಕೇಳಿದ್ರೆ ಎಕ್ಸ್ಟ್ರೀಮ್ ಅಂದ್ರೆ ಲಿಮಿಟ್ ಮೀರ್ತೀವಲ್ಲ, ಅದನ್ನ ನಾವು ಎಕ್ಸ್ಟ್ರೀಮ್ ಅಂತ ಕರಿತೀವ್ರಿ. ಎಕ್ಸ್ಟ್ರೀಮ್ ಹ್ಯಾಬಿಟೆಟ್ಸ್ ಸಚ್ ಆಸ್ ಹಾಟ್ ಸ್ಪ್ರಿಂಗ್ಸ್. ನೋಡಿ ವಿದ್ಯಾರ್ಥಿಗಳೇ, ನಾವು ಬ್ಯಾಕ್ಟೀರಿಯಾಗಳು ನಾವು ಬಿಸಿ ನೀರಾಗಿ ಇರಲ್ಲ ಅಂತ ಹೇಳ್ತೀವ್ರಿ. ಬ್ಯಾಕ್ಟೀರಿಯಾಗಳು ಬಿಸಿ ನೀರಾಗೂ ಇರ್ತಾವ್ರಿ. ನಾವು ಮುಂದೆ ನೋಡೋಣ, ಆರ್ಕಿ ಬ್ಯಾಕ್ಟೀರಿಯಾದಾಗ ನೋಡೋಣ. ಸಿಯರ್ ಹಾಟ್ ಸ್ಪ್ರಿಂಗ್ಸ್, ಬಿಸಿ ನೀರಿನ ಬುಗ್ಗೆಗಳು ಅಥವಾ ಉಷ್ಣ ಬುಗ್ಗೆಗಳಲ್ಲಿ ಸಹಿತ ಬ್ಯಾಕ್ಟೀರಿಯಾಗಳು ಇರ್ತವೆ. ನೆಕ್ಸ್ಟ್ ಡಿಸರ್ಟ್, ಮರುಭೂಮಿಗಳಲ್ಲಿ ಸಹಿತ ಬ್ಯಾಕ್ಟೀರಿಯಾಗಳು ಇರ್ತವೆ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಸ್ನೋ, ಹಿಮ ಅಥವಾ ಮಂಜಿನಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ. ನೆಕ್ಸ್ಟ್ ಡೀಪ್ ಓಷಿಯನ್ಸ್, ಆಳವಾದ ಸಾಗರಗಳು ಸಮುದ್ರಗಳಲ್ಲಿ ಕಂಡು ಬರ್ತವೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಒಂದು ಲೈನ್ ಹೇಳ್ತಾನಲ್ಲ, ಬ್ಯಾಕ್ಟೀರಿಯಾ ಎವ್ರಿವೇರ್ ದೇ ಆರ್, ನೋಡಿ, ಫೌಂಡ್ ಇನ್ ಎವ್ರಿವೇರ್, ಎಲ್ಲಾ ಕಡೆ ಇರ್ತವೆ. ಎಲ್ಲಾ ಕಡೆ ಅಂದ ತಕ್ಷಣ ನಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿ, ಎಲ್ಲಾ ಕಡೆ ಅಂದ್ರೆ ಇಲ್ಲಿ ಒಂದು ಹಿಡಿ ಮಣ್ಣನ್ನ ತಗೊಂಡ್ರೆ ಅದ್ರಾಗ ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾಗಳಿದಾವೆ. ಹಾಟ್ ಸ್ಪ್ರಿಂಗ್ ದಾಗ ಬ್ಯಾಕ್ಟೀರಿಯಾ ಇದಾವೆ. ಓಕೆ ನೋಡಿ, ಡಿಸರ್ಟ್ಸ್ ದಾಗ ಬ್ಯಾಕ್ಟೀರಿಯಾ ಇದಾವೆ. ಸ್ನೋ ತೆಗೆದುಕೊಂಡ್ರೆ ಬ್ಯಾಕ್ಟೀರಿಯಾ ಇದೆ. ಡೀಪ್ ಓಷಿಯನ್ಸ್ ದಾಗ ಬ್ಯಾಕ್ಟೀರಿಯಾಗಳಿದಾವೆ. ಓಕೆ, ಅದೇ ರೀತಿ ನಿಮ್ಗೆ ಈಸಿ ಆಗ್ಲಿ ಅಂತ ತಿಳ್ಕೊಂಡು ನಾನು ಇಲ್ಲಿ ಕನ್ನಡದಾಗೂ ಸಹಿತ ಬರೆದಿದ್ದೇನೆ. ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ನೀವು ಮತ್ತೆ ಅದನ್ನ NCERTC ಬುಕ್ ದಲ್ಲಿ ಇರುವಂತದಕ್ಕ ಕಂಪೇರ್ ಮಾಡಿ ಓದಲು ಅನುಕೂಲ ಆಗಲ್ಲ ಅಂತ ಹೇಳಿ ಮಾಡಿದ್ದು. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಎವ್ರಿವೇರ್ ಅಂತ ತಗೊಂಡ್ರೆ ಮಣ್ಣೊಳಗೂ ಅದಾವ ಅಂತ ಹೇಳ್ತಾನ. ಅಷ್ಟೇ ಅಲ್ಲ, ಎಕ್ಸ್ಟ್ರೀಮ್ ಅಂದ್ರೆ ತನಗ ಬದುಕಲು, ಓಕೆ, ಅಂದ್ರೆ ಎಕ್ಸ್ಟ್ರೀಮ್ ಅಂದ್ರೆ ಲಿಮಿಟ್ ದಾಟಿ. ಈಗ ಟೆಂಪರೇಚರ್ ಅದಾರೆ, ಓಕೆ, ಟೆಂಪರೇಚರ್, ಒಂದು ಟೆಂಪರೇಚರ್ ಬದುಕ್ತಾ ಇದಾವೆ ಬ್ಯಾಕ್ಟೀರಿಯಾ. ಆ ಟೆಂಪರೇಚರ್ ಮಿತಿ ಮೀರಿದ್ರು ಅಲ್ಲಿ ಕೆಲವು ಜಾತಿಯ ಕೆಲವು ಬ್ಯಾಕ್ಟೀರಿಯಾಗಳು ಕಂಡು ಬರ್ತಾವ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತಾನೆ, ಮೆನಿ ಆಫ್ ದೆಮ್, ನೋಡಿ, ಮೆನಿ ಆಫ್ ದೆಮ್ ಎಷ್ಟೋ ಬ್ಯಾಕ್ಟೀರಿಯಾಗಳು ಎಲ್ಲಿ ವಾಸಿಸ್ತಾವ ಅಂತ ಕೇಳಿದ್ರೆ ಇನ್ ಅದರ್ ಆರ್ಗ್ಯಾನಿಸಮ್ಸ್. ನೆನ್ಪಿಟ್ಕೊಳ್ಳಿ, ಬ್ಯಾಕ್ಟೀರಿಯಾಗಳು ಇಲ್ಲದೆ ಇರುವಂತದಿಲ್ಲ. ಒಂದು ಜೀವಿ ಅದ, ಒಂದು ಜೀವಿ ಒಳಗಡೆನೂ ಬ್ಯಾಕ್ಟೀರಿಯಾ ಇರ್ತಾವ್ರಿ, ಜೀವಿಯ ಮೇಲ್ಗಡೆನೂ ಬ್ಯಾಕ್ಟೀರಿಯಾ ಇರ್ತಾವ್ರಿ. ಎಟ್ ನೀಟಾಗಿ ಹೇಳ್ತಾನ, ಮೆನಿ ಆಫ್ ದೆಮ್ ಲೈವ್ ಇನ್ ಆರ್ ಆನ್. ಇನ್ ಅಂದ್ರೆ ನೋಡಿ, ಜೀವಿ ಒಳಗಡೆನೂ ಬ್ಯಾಕ್ಟೀರಿಯಾ ಕಂಡು ಬರ್ತಾವ ಅಂತ ಹೇಳ್ತಾನೆ. ಈಗ ಸಾಲ್ಮೊನೆಲ್ಲಾ ಟೈಫಿ ಅನ್ನುವಂತ ಬ್ಯಾಕ್ಟೀರಿಯಾ ನಮ್ಮ ದೇಹದ ಒಳಗಡೆ ಹೋಯಿತು ಅಂದ್ರೆ ಇಂಟೆಸ್ಟೈನ್ ದಾಗ ಹೋಗಿ ಅದು ನಮ್ಮನ್ನ ಡಿಸ್ಟರ್ಬ್, ಅದನ್ನೇ ಟೈಫಾಯ್ಡ್ ಫೀವರ್ ದಾಗ ಆಗತ್ತೆ ಅಲ್ಲ. ಹಾಗಾದ್ರೆ ಬ್ಯಾಕ್ಟೀರಿಯಾ ನಮ್ಮ ದೇಹದ ಒಳಗಡೆನೂ ಇದೆ. ಹಾಗಾದ್ರೆ ಇನ್ ಅಂತ ಹೇಳ್ತಾನ, ಬ್ಯಾಕ್ಟೀರಿಯಾ ನಮ್ಮ ದೇಹದ ಮೇಲೇನೂ ಇರುತ್ತೆ. ನಮ್ಮಂದ್ರೆ ಪ್ರತಿಯೊಂದು ಜೀವಿ ಅಂತೇನೆ, ಅವಕ್ಕ ನಾವು ಏನಂತ ಕರಿತೀವಿ ಅಂದ್ರೆ ಪ್ಯಾರಾಸೈಟ್ಸ್ ಅಂತ ಕರಿತೀವ್ರಿ. ಬ್ಯಾಕ್ಟೀರಿಯಾಗಳು ಪ್ಯಾರಾಸೈಟ್ ಆಗಿದ್ದಾವೆ. ಪ್ಯಾರಾಸೈಟ್ ಅಂದ್ರೆ ಹೇಳಿ ನೋಡೋಣಪ್ಪಿ, ಒಂದು ಜೀವಿಯು
ಮತ್ತೊಂದು ಜೀವಿಯ ಮೇಲೆ ಅವಲಂಬಿತವಾಗತ್ತೆ. ಆಹಾರ ಮತ್ತು ಆಶ್ರಯಗೋಸ್ಕರ ಅವಕ್ಕೆ ಪ್ಯಾರಾಸೈಟ್ ಅಥವಾ ನೋಡಿ ಪರಾವಲಂಬಿಗಳಂತೆ ಕರಿತೀವಿ ನೋಡಿ. ಹಾಗಾದರೆ ಬ್ಯಾಕ್ಟೀರಿಯಾಗಳು ಪ್ಯಾರಾಸೈಟ್ಸ್ ಆಗಿ ಇರ್ತಾವೆ. ಇಲ್ಲಿ ಏನ್ ಹೇಳಿದೀವಿ ಇಲ್ಲಿ ತನ ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾ ಹ್ಯಾಬಿಟೇಟ್ಸ್ ಗಳನ್ನ ಹೇಳಿದೇವ್ರಿ. ಬ್ಯಾಕ್ಟೀರಿಯಾದ ಏನ್ ಹೇಳಿದೀವಿ ಹೇಳಿ ನೋಡೋಣಪ್ಪಿ. ಹ್ಯಾಬಿಟೇಟ್ಸ್ ಗಳನ್ನ ಹೇಳಿದೀವ್ರಿ. ನಾವ್ ವಿಲ್ ಡಿಸ್ಕಸ್ ಓಕೆ ಕ್ಲಾಸಿಫಿಕೇಶನ್ ಆರ್ ಕ್ಯಾಟಗರಿ ಆಫ್ ಬ್ಯಾಕ್ಟೀರಿಯಾ. ಇಟ್ ಇಸ್ ಆಲ್ಸೋ ಆಸ್ಕ್ಡ್ ಇನ್ 2 marks ಕ್ವಶನ್. ಹೇಳ್ತಾ ನೋಡಪ್ಪಿ, ಬ್ಯಾಕ್ಟೀರಿಯಾ ಆರ್ ಗ್ರೂಪ್ಡ್ ಅಂಡರ್ 4 categories. ನೆನ್ಪಿಟ್ಕೊಳ್ಳಿ, 4 categories. ಅರ್ಥ ಆಗತ್ತೆ ಕ್ವಶನ್. 4 category ಆಗಿ ಕನ್ವರ್ಟ್ ಮಾಡಿದ್ರು ಬ್ಯಾಕ್ಟೀರಿಯಾಗಳನ್ನ. ಹಾಗಾದ್ರೆ ಆ 4 categories ಅನ್ನು ಮಾಡಿದ್ರಲ್ಲ, ಅದು ಯಾವ ಆಧಾರದ ಮೇಲೆ ಮಾಡಿದ್ರು ಹೇಳಿ ನೋಡೋಣ. ಸೇಪದ ಆಧಾರದ ಮೇಲೆ. ಎಕ್ಸಾಮ್ದಾಗ ಸೇಪ್ ತಗೊಂಡ್ರು, ಸೈಜ್ ತಗೊಂಡ್ರು, ನಂಬರ್ ತಗೊಂಡ್ರು, ಸ್ಟ್ರಕ್ಚರ್ ತಗೊಂಡ್ರು, ಕಾಂಪೋಸಿಷನ್ ತಗೊಂಡ್ರು ಅಂತ ಕ್ವಶನ್ ಕೇಳ್ತಾರೆ. ಬ್ಯಾಕ್ಟೀರಿಯಾ ಆರ್ ಬ್ರಾಡ್ಲಿ ಗ್ರೂಪ್ಡ್ ಇಂಟು 4 categories. ಬ್ಯಾಕ್ಟೀರಿಯಾನ 4 ಗುಂಪುಗಳನ್ನಾಗಿ ಮಾಡಿದರು. ಹಾಗಾದ್ರೆ ಆ 4 ಗುಂಪುಗಳನ್ನ ಯಾವ ಆಧಾರದ ಮೇಲೆ ಮಾಡಿದ್ರು ಹೇಳಿ ನೋಡೋಣ. ಸೇಪನ್ನ ತಗೋತಾರೆ. ಬ್ಯಾಕ್ಟೀರಿಯಾನ ಮೈಕ್ರೋಸ್ಕೋಪ್ದಾಗ ನೋಡಿದಾಗ ಅದು ಯಾವ ಸೇಪ್ದಾಗ ಕಾಣ್ತದಲ್ಲ, ಆ ಸೇಪವನ್ನ ಆಧಾರಗಿಟ್ಟುಕೊಂಡು ಬ್ಯಾಕ್ಟೀರಿಯಾನ ಗ್ರೂಪ್ ಮಾಡ್ತಾರೆ. ಹಾಗಾದರೆ ಆ 4 category ಒಳಗಡೆ ಯಾವ್ಯಾವ ಬರ್ತವೆ? ಸ್ವಲ್ಪ ವಿದ್ಯಾರ್ಥಿಗಳ ಸ್ಪೆಲ್ಲಿಂಗು ಸಹಿತ ಕಾನ್ಸಂಟ್ರೇಟ್ ಮಾಡಿ. ಒಂದನೇದ್ದು ದ ಸ್ಪೆರಿಕಲ್. ಸ್ಪೆರಿಕಲ್ ಇತ್ತಂದ್ರೆ ಅದಕ್ಕೆ ಕೋಕಸ್ ಅಂತ ಕರೆದ್ರು. ಇದು ಸಿಂಗ್ಯುಲರ್ ವರ್ಡ್ ಕೋಕಸ್. ಓಕೆ, ಅದೇ ಪ್ಯೂರಲ್ ಫಾರ್ಮ್ದೊಳಗೆ ಕೋಕಾಯ್ ಅಂತ ಕರೆದ್ರು. ಕೋಕಾಯ್. ವಾಟ್ ಆರ್ ಕೋಕಸ್ ಅಂದ್ರೆ ದೀಸ್ ಆರ್ ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ. ವಾಟ್ ಆರ್ ಕೋಕಸ್ ಹೇಳಿ ನೋಡೋಣ. ಗ್ರೂಪ್ ಆಫ್ ಬ್ಯಾಕ್ಟೀರಿಯಾ. ಬಟ್ ವಿಚ್ ಬ್ಯಾಕ್ಟೀರಿಯಾ ಇನ್ಕ್ಲೂಡಿಂಗ್ ದಿಸ್ ಗ್ರೂಪ್? ಬ್ಯಾಕ್ಟೀರಿಯಾ ಸೇಪ್ ಇಸ್ ವಾಟ್ ಹಿಯರ್? ಸ್ಪೆರಿಕಲ್. ಸ್ಪೆರಿಕಲ್ ಸೇಪ್ ಇರುವಂತ ಬ್ಯಾಕ್ಟೀರಿಯಾಗಳನ್ನ ತಗೊಂಡು ಒಂದು ಗುಂಪು ಮಾಡ್ತಾರ. ಆ ಗುಂಪಿಗೆ ಹೆಸರು ಇಡ್ತಾರ ಕೋಕಸ್ ಅಂತ ಹೆಸರಿಡ್ತಾರೆ. ದ ಗ್ರೂಪ್ ಇಸ್ ಕಾಲ್ಡ್ ವಾಟ್ ಹಿಯರ್? ಕೋಕಸ್ ಅಂತಾರೆ. ಇನ್ನ ಎರಡನೇದು ಬ್ಯಾಕ್ಟೀರಿಯಾನ ಒಂದು ಸ್ವಲ್ಪ ತಗೊಂಡಿದ್ದೆ ಆಯ್ತಂದ್ರೆ ಬೆಸಿಲಸ್. ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಬೆಸಿಲಸ್. ಇದು ಯಾವ ಸೇಪ್ ಅದ ಅಂತ ಕೇಳಿದ್ರೆ ರಾಡ್ ಸೇಪ್ಡ್ ಇದೆ. ರಾಡ್ ಸೇಪ್ಡ್ ಇದೆ. ಇದರ ಪ್ಲೂರಲ್ ಫಾರ್ಮ್ ಏನ್ ಹೇಳಿ ನೋಡೋಣ. ಬೆಸಿಲಾಯ್. ನೆನ್ಪಿಟ್ಕೊಳ್ಳಿ. ಅಂದ್ರೆ ಈಗ ಬ್ಯಾಕ್ಟೀರಿಯಾ ಅದನ್ನ ಮುಂದೆ ಸ್ವಲ್ಪ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಪ್ಪಿ, ಅದು ವಿತ್ ಎಕ್ಸಾಂಪಲ್ ತಗೋತೀನಿ. ಓಕೆ, ನಿಮ್ಗೆ ಸ್ವಲ್ಪ ಒಂದು ಐಡಿಯಾ ಇರ್ಲಿ. 4 categoryಯನ್ನ ಮಾಡಿದ್ರಲ್ಲ, ಆ ಕ್ಯಾಟಗರಿಯನ್ನ ಸೇಪ್ ಮೇಲೆ ಮಾಡಿದ್ರು. ಮೊದಲ ನಾವು ಯಾವುದು? ಒಂದನೇದು ಕೋಕಸ್ ಇದೆ, ಎರಡನೇದು ಬೆಸಿಲಸ್ ಇದೆ. ಯಾಕೆ ಬೆಸಿಲಸ್ ಅಂತ ಕರೆದ್ರಂದ್ರೆ ಈ ಗುಂಪಿನಲ್ಲಿ ಬರುವಂತ ಬ್ಯಾಕ್ಟೀರಿಯಾ ಸೇಪ್ ಏನಾಗಿತ್ತು ಹೇಳಿ ನೋಡೋಣ. ರಾಡ್ ಸೇಪ್ ಆಗಿತ್ತು, ಎಲಾಂಗೇಟೆಡ್ ಸಿಲಿಂಡರ್ ಸೇಪ್ ಆಗಿತ್ತು. ನಾನು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ. ಇನ್ನು ನೆಕ್ಸ್ಟ್ ಬರೋದು ವಿಬ್ರಿಯಂ. ಇದೊಂದು ಗುಂಪು, ಬ್ಯಾಕ್ಟೀರಿಯಾದ ಗುಂಪು. ಇದು ಇದೇ ಬ್ಯಾಕ್ಟೀರಿಯಾ ಅಲ್ಲ. ವಿದ್ಯಾರ್ಥಿಗಳ ನಿಮ್ಗೆ ಯಾವಾಗ ಕನ್ಫ್ಯೂಷನ್ ಆಗತ್ತೆ ಅಂತ ಕೇಳಿದ್ರೆ, ವಿಬ್ರಿಯಂ ಅನ್ನೋದು ಏನಿದೆಯಲ್ಲ ಇದು ಬ್ಯಾಕ್ಟೀರಿಯಾ ಅಲ್ಲ, ಬ್ಯಾಕ್ಟೀರಿಯಾಗಳ ಗುಂಪು. ಯಾವ ಬ್ಯಾಕ್ಟೀರಿಯಾಗಳು ನೋಡಿ ಕಾಮಾ ಸೇಪ್ಡ್ ಇರ್ತಾವಲ್ರಿ, ಈ ಕಾಮಾ ಸೇಪ್ ಯಾವ ಇರ್ತಾವಲ್ಲ ಆ ಎಲ್ಲಾ ಬ್ಯಾಕ್ಟೀರಿಯಾಗಳನ್ನು ಕೂಡಿಸಿ ಓಕೆ ಒಂದು ಗುಂಪನ್ನ ಮಾಡ್ತಾನ, ಅದಕ್ಕೆ ವಿಬ್ರಿಯಂ ಅಂತ ಕರೆದ್ರು. ಇನ್ನು 4ನೇದು ಯಾವುದು ಅಂತ ಕೇಳಿದ್ರೆ ಸ್ಪೈರಿಲ್ಲಮ್ ಅಂತ ಕರೀತಾರೆ. ಸ್ಪೈರಲ್. ಓಕೆ, ಈ ತರ ಸ್ಪ್ರಿಂಗ್ ಸೇಪ್ ಇರ್ತದಲ್ಲ ಅದಕ್ಕೆ ಸ್ಪೈರಿಲ್ಲಮ್ ಅಂತ ಕರೀತಾರೆ. ಹೇಳಿ ನೋಡೋಣ ವಿದ್ಯಾರ್ಥಿಗಳೇ. ಹೌ ಮೆನಿ ಕ್ಯಾಟಗರಿ ಇನ್ ಬ್ಯಾಕ್ಟೀರಿಯಾ? 4 category. ಬೇಸ್ಡ್ ಆನ್ ವಾಟ್ ಸೇಪ್? ಯಾವ್ಯಾವ ಹೇಳಿ ನೋಡೋಣ ಇನ್ನೊಂದ್ಸಲ. ಯಾವ್ಯಾವ ಇದಾವೆ? ಒಂದನೇದ್ದು ಕೋಕಸ್ ಇದೆ, ಎರಡನೇದ್ದು ಬೆಸಿಲಸ್ ಇದೆ, ಮೂರನೇದ್ದು ವಿಬ್ರಿಯಂ ಇದೆ, 4ನೇದ್ದು ಸ್ಪೈರಿಲ್ಲಮ್ ಇದೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? 4 ಗ್ರೂಪ್ ಅಥವಾ 4 ಕ್ಯಾಟಗರಿಯನ್ನು ಓದಿದೆವು. ಹಾಗಾದ್ರೆ ಸ್ವಲ್ಪ ಇದನ್ನ ನಾನು ಎಕ್ಸ್ಪ್ಲನೇಷನ್ ತಗೋತೀನಿ ನೋಡಿ. ಸ್ವಲ್ಪ ಎಕ್ಸ್ಪ್ಲನೇಷನ್ ತಗೊಳ್ಳೋಣ. ಹಾಗಾದ್ರೆ ಫಸ್ಟ್ ಇಲ್ಲಿ ತಗೊಂಡಿದ್ದೀನಿ ನೋಡಪ್ಪಿ, ಕೋಕಸ್ ಫಾರ್ ನೀಟ್, ಫಾರ್ KCET. ಸ್ವಲ್ಪ ಇದ್ರ ಬಗ್ಗೆ ನಾವು
ಎಲ್ಲಾನು ಅರ್ಥ ಮಾಡ್ಕೊಂಡಿವ ಅಂದ್ರೆ ನಮ್ ನೆನಪಾರಲ್ಲ. ಬೇಕಾದಂತ ಕ್ವಶನ್ ಕೇಳಿದ್ರು ಸಹಿತ ಈಸಿಯಾಗಿ ಬರಿಬಹುದಪ್ಪಿ. ಕೋಕಸ್ ಏನು ಹೇಳಿ ನೋಡೋಣ ಸರ್. ಇಟ್ ಈಸ್ ಎ ಕ್ಯಾಟಗರಿ ಇನ್ ಬ್ಯಾಕ್ಟೀರಿಯಾ. ಹಾಗಾದ್ರೆ ನೋಡಿ ಯಾವ ಬ್ಯಾಕ್ಟೀರಿಯಾಗಳು ಈ ಕೋಕಸ್ ಅನ್ನುವಂತ ಕ್ಯಾಟಗರಿ ಒಳಗೆ ಬರ್ತಾವ ಹೇಳಿ ನೋಡೋಣ. ಯಾವ ಬ್ಯಾಕ್ಟೀರಿಯಾಗಳು ನೋಡಪ್ಪಿ ಯಾವ ಕರೀತಾರ ಅಂದ್ರ ಅವು ಸ್ಪೆರಿಕಲ್ ಇರ್ತಾವ ನೋಡಿ, ಓಹಲ್ ರೌಂಡ್. ಬಟ್ ನಿಮ್ಮ NCERT ಒಳಗಡೆ ಹೇಳ್ತಾನೆ ಸ್ಪೆರಿಕಲ್ ಇರುವಂತಹ, ಸ್ಪೆರಿಕಲ್ ಸೇಪ್ ಇರುವಂತಹ ಎಲ್ಲಾ ಬ್ಯಾಕ್ಟೀರಿಯಾಗಳನ್ನು ಕೂಡಿಸಿ ಗುಂಪಾಗಿದ್ದು ಯಾವುದಂದ್ರೆ ಕೋಕಸ್ ಅಪ್ಪಿ. ಇನ್ನ ಆ ಕೋಕಸ್ ಏನಿದಾವಲ್ಲ ರೀ ನೋಡಿ, ಈ ತರ ಸ್ಪೆರಿಕಲ್ ಅಪ್ಪಿ, ಇಲ್ಲೊಂದು ಸ್ಪೆರಿಕಲ್ ಇದೆ. ಈಗ ಆ ಬ್ಯಾಕ್ಟೀರಿಯಾಗಳು ಸಿಂಗಲ್ ಹಿಂಗಿದ್ದು ಅಂದ್ರಪ್ಪಿ, ಹಿಂಗ ಬ್ಯಾಕ್ಟೀರಿಯಾ ಸಿಂಗಲ್ ಅದಾವ ಅಂತ ತಿಳ್ಕೊಳ್ಳಿ. ಅವು ಹೆಂಗ ಇರ್ತಾವಲ್ಲ ಅದರ ಆಧಾರದ ಮೇಲೆ ಇಲ್ಲಿ ಸಿಂಗಲ್ ಇತ್ತಂದ್ರೆ ಅವಕ್ಕ ನೋಡಿ, ಸಿಂಗಲ್ ಸೆಲ್ಸ್ ಇತ್ತಂದ್ರೆ ಅದಕ್ಕೆ ಮೋನೋಕೋಕಸ್ ಅಂತಾರೆ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಸಿಂಗಲ್ ಇದ್ರೆ ಏನಂತಾರೆ ಹೇಳಿ ನೋಡೋಣ, ಮೋನೋಕೋಕಸ್ ಅಂತಾರೆ. ಇನ್ನ ಅವೇ ಬ್ಯಾಕ್ಟೀರಿಯಾ ಜೋಡಿ ಇದ್ದಾರೆ ಅಪ್ಪಿ, ಪೇರ್ಸ್ ಅಂತ ಕರಿತೀವಲ್ಲ ನೋಡಿ. ಒಂದೊಂದು ಪಾಯಿಂಟ್ಸ್ ಹೆಂಗ್ ಬರ್ತದೆ. ಈಗ ಯಾವ ಬ್ಯಾಕ್ಟೀರಿಯಾ ನೋಡಿ ಜೋಡಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಹಿಂಗ್ ಜೋಡಿ ಅದಾವಪ್ಪಿ. ಹಿಂಗ್ ಜೋಡಿ ಇದ್ದು ಅಂದ್ರೆ ಪೇರ್ಸ್ ತಾಗಿದ್ರೆ ಇವಕ್ ಹೆಸರು ಏನಂತಾರಂದ್ರೆ ಡಿಪ್ಲೋಕೋಕಸ್ ಅಂತಾರೆ ಅಥವಾ ಡಿಪ್ಲೋಕೋಕಾಯ್ ಅಂತ ಕರೀತಾರೆ. ಬ್ಯಾಕ್ಟೀರಿಯಾಗಳು ಹೆಂಗ್ ಇರ್ತಾ ಇದ್ದಾವೆ, ಒಂದೊಂದೊಂದೊಂದು ಇರ್ತಾ ಇದ್ದಾವೆ. ನೀವು ಇರ್ತೀರಿ ನೋಡಪ್ಪಿ, ಒಬ್ಬೊಬ್ಬರೇ ಇದ್ರೆ ಅದು ಮೋನೋಕೋಕಸ್. ಇಬ್ಬರು ಜೋಡಿ ಇದ್ರೆ ಅದಕ್ಕೆ ನೋಡಿ ಪೇರ್ದಾಗಿದ್ರೆ ಡಿಪ್ಲೋಕೋಕಸ್ ಅಂತ ಕರೀತಾರೆ. ಇನ್ನ ಕೆಲವು ಬ್ಯಾಕ್ಟೀರಿಯಾಗಳು ಹೆಂಗಿರ್ತಾವೆ ನೋಡಿ, ಮತ್ತೊಂದು ಬ್ಯಾಕ್ಟೀರಿಯಾಕ್ಕೆ ಹೋಗ್ತಾನೆ. ಬ್ಯಾಕ್ಟೀರಿಯಾಗಳು ಹೆಂಗೆ ಎಕ್ಸಿಸ್ಟೆನ್ಸ್ ಇರ್ತಾವೆ ನಿಮ್ಗೆ ಸ್ವಲ್ಪ ಸೆಕೆಂಡರಿಕ ಯೂಸ್ ಆಗತ್ತೆ ಈ ವರ್ಡಪ್ಪಿ. ಇನ್ನ ಮತ್ತೊಂದು ತಗೋತಾ ಇದ್ದಾನೆ ನೋಡಪ್ಪಿ, ಸ್ಟ್ರೆಪ್ಟೋ. ನೆನ್ಪಿಟ್ಕೊಳ್ಳಪ್ಪಿ, ಸ್ಟ್ರೆಪ್ಟೋ ಅಂದ್ರ ಇದ್ರದ್ದು ಅರೇಂಜ್ಮೆಂಟ್ ಹೆಂಗದ ಅಂತ ಕೇಳಿದ್ರೆ ಇಲ್ಲೊಂದು ನೋಡಿ ಕೋಕಾಯ್, ಇಲ್ಲೊಂದು ಕೋಕಸ್, ಈ ತರ ಚೈನ್ ರೀತಿ ಕಂಡು ಬಂದ. ಹಿಂಗ್ ಚೈನ್ ಅಪ್ಪಿ, ಹಿಂಗ ಕಂಡು ಬತ್ತಂದ್ರೆ ಬ್ಯಾಕ್ಟೀರಿಯಾ ಸೆಲ್ಸ್ ಗಳು ಏನದಾವಲ್ಲ ರೀ, ಅವು ಹಿಂಗ ಕಂಡು ಬಂದು ಅಂದ್ರೆ ಅದಕ್ಕೆ ಸ್ಟ್ರೆಪ್ಟೋಕೋಕಾಯ್ ಅಂತ ಕರೀತಾನ. ಬ್ಯಾಕ್ಟೀರಿಯಾಗಳು ಹೆಂಗ ಇರ್ತಾವಂದ್ರ ನೋಡಿ, ಒಂದು ಬ್ಯಾಕ್ಟೀರಿಯಾ ಅದಲ್ಲಪ್ಪಿ, ಈ ತರ ಇಲ್ಲೊಂದು ಬ್ಯಾಕ್ಟೀರಿಯಾ ಹಿಂಗ ಚೈನ್ ಅರೇಂಜ್ಮೆಂಟ್ ಕಂಡು ಬತ್ತಂದ್ರೆ ಅದಕ್ಕ ಸ್ಟ್ರೆಪ್ಟೋಕೋಕಾಯ್ ಅಂತ ಕರೀತಾರೆ. ಇನ್ನ ಬ್ಯಾಕ್ಟೀರಿಯಾ ಸ್ಟೆಫಿಲೋ ನೋಡಿ, ಅರ್ಥ ಮಾಡ್ಕೊಳ್ಳಿ ವರ್ಡ್ಗಳು. ಸ್ಟೆಫಿಲೋಕೋಕಾಯ್ ಅಂದ್ರೆ ಈಗ ನೋಡಿ ಬ್ಯಾಕ್ಟೀರಿಯಾಗಳು ಹೆಂಗ್ ಕಂಡು ಬರ್ತಾವ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಬ್ಯಾಕ್ಟೀರಿಯಾಗಳು ಹೆಂಗ್ ಕಂಡು ಬರ್ತಾವ, ಇಲ್ಲಿ ಬ್ಯಾಕ್ಟೀರಿಯಾಗಳು ಹೆಂಗ್ ಕಂಡು ಬರ್ತಾವ ಅಂತ ಕೇಳಿದ್ರಪ್ಪಿ ನೋಡಿ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸ್ಟೆಫಿಲೋ ಅಂದ್ರೆ ಕ್ಲಸ್ಟರ್, ಗುಂಪಪ್ಪಿ. ಹಿಂಗ ಗುಂಪು ಕಂಡು ಬಂದ್ರೆ ಇದಕ್ಕೆ ಏನಂತ ಕರೀತಾರೆ, ಕ್ಲಸ್ಟರ್ದಾಗಿದ್ರೆ ಏನಂತ ಕರೀತಾರೆ ಹೇಳಿ ನೋಡೋಣ. ಸ್ಟೆಫಿಲೋಕೋಕಾಯ್ ಅಥವಾ ಸ್ಟೆಫಿಲೋಕೋಕಸ್ ಅಂತ ಕರೀತಾರೆ. ನೋಡಿ ಬ್ಯಾಕ್ಟೀರಿಯಾದಲ್ಲಿ ಓದುದು ನಾವು ಕೋಕಸ್ ಅಥವಾ ಕೋಕಾಯ್. ಅಲ್ಲಿ ಬರುವಂತ ಬ್ಯಾಕ್ಟೀರಿಯಾಗಳು ಯಾವ ಸೇಪ್ ಇರ್ತಾವೆ ಹೇಳಿ ನೋಡೋಣ, ಸ್ಪೆರಿಕಲ್ ಸೇಪ್ ಇರ್ತಾವೆ. ಆ ಸ್ಪೆರಿಕಲ್ ಸೇಪ್ ಇರುವಂತಹ ಬ್ಯಾಕ್ಟೀರಿಯಾಗಳು ಸಿಂಗಲ್ ಎಕ್ಸಿಸ್ಟ್ ಇತ್ತಂದ್ರೆ ಅದು ಮೋನೋಕೋಕಸ್ ಅಂತಾರೆ. ಎರಡು ಕೂಡಿ ಇರ್ತಿದ್ದು ಅಂದ್ರೆ ಹಿಂಗ ಕೂಡಿ ಇದ್ದರೆ ಡಿಪ್ಲೋಕೋಕಸ್ ಅಂತಾರೆ. ಚೈನ್ ರೀತಿ ಕಂಡು ಬಂದ್ರೆ ಸ್ಟ್ರೆಪ್ಟೋಕೋಕಸ್ ಅಂತಾರೆ. ನೋಡಿ ಅವೇ ಗುಂಪು ಕ್ಲಸ್ಟರ್ ಅಂದ್ರೆ ಗುಂಪು, ಗೊಂಚಲು, ಗುಂಪನ ಕಂಡು ಬಂದ್ರೆ ಅವಕ್ಕ ಸ್ಟೆಫಿಲೋಕೋಕಸ್ ಅಂತಾರೆ. ಈಗ ನೀವಂತೀರಿ ಸರ್ ಇದನ್ನ ನಾವು ಯಾಕೆ ಓದಬೇಕು? ನಿಮ್ಗೆ ಗೊತ್ತಿದೆ ಅಪ್ಪಿ, ಕೆಲವು ಬ್ಯಾಕ್ಟೀರಿಯಾಗಳು ನಮಗೆ ಯೂಸ್ ಇದಾವೆ. ಓಕೆ, ನಮಗೆ ಯೂಸ್, ವೆಲ್ಫೇರ್, ನಮಗೆ ಒಳ್ಳೇದು ಮಾಡ್ತಾವೆ. ಕೆಲವು ಬ್ಯಾಕ್ಟೀರಿಯಾಗಳು ಹಾರ್ಮ್ಫುಲ್ ಅದಾವೆ, ಯೂಸ್ಫುಲ್ ಅಂಡ್ ಹಾರ್ಮ್ಫುಲ್. ಹಾಗಾದ್ರೆ ಒಂದೆರಡು ಎಕ್ಸಾಂಪಲ್ ತಗೊಳ್ಳೋಣಪ್ಪಿ, ಕೋಕಾಯ್ದಾಗ ಯಾವ್ಯಾವ ಬರ್ತಾವ ಅನ್ನೋದು ಇಲ್ಲಿ ಇಮೇಜ್ ಎಕ್ಸ್ಪ್ಲನೇಷನ್ ತಗೋತೀನಿ ನೋಡ್ರಿ. ಇವೇ ನೋಡಪ್ಪಿ ಕೋಕಾಯ್, ನಾನು ಹೇಳದಲ್ಲ ಆಗಾಳೆ, ಇವೇ ಕೋಕಾಯ್. ಇಲ್ಲಿ ಇದಾವ ಇವೆಲ್ಲ ಬ್ಯಾಕ್ಟೀರಿಯಾಗಳು ನೋಡಿ, ಇಲ್ಲಿ ಎರಡೇ ಅದಾವ. ಇದು ಡಿಪ್ಲೋಕೋಕಾಯ್. ಇಲ್ಲಿ ಚೈನ್ ಇದೆ ನೋಡಪ್ಪಿ, ಇದು ಸ್ಟ್ರೆಪ್ಟೋ. ಯು ರಿಮೆಂಬರ್ ಇನ್ ಸೆಕೆಂಡ್ PUC
ನಾವು ಓದೋ ಟೈಮ್ದಾಗ ಬ್ಯಾಕ್ಟೀರಿಯಾ ಓದೋ ಟೈಮ್ದಾಗ ಸ್ಟ್ರೆಪ್ಟೋಕೋಕಾಯ್, ಸ್ಟೆಫಿಲೋಕೋಕಾಯ್ ಈ ವರ್ಡ್ ಬರುತ್ತೆ. ಇಲ್ಲಿ ಕೆಲವು ಎಕ್ಸಾಂಪಲ್ ಸೆಕೆಂಡ್ ಇಯರ್ ಲಿಂಕ್ ಇದ್ದದ ತಗೊಂಡಿದ್ದೀನಿ ನಾನು. ಅರ್ಥ ಆಗತ್ತೆ ವಿದ್ಯಾರ್ಥಿಗಳೇ? ನೋಡಿ ಇಲ್ಲಿ 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 ನೋಡಿ, ಇಲ್ಲಿ ನೋಡಿ ಇಲ್ಲಿ ಗುಂಪಿದಾವ ನೋಡಪ್ಪಿ. ಹಿಂಗ ಗುಂಪು ಬಂದು ಅಂದ್ರೆ ಸ್ಟೆಫಿಲೋ, ಹಿಂಗ ಈ ತರ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದು ಸ್ಟ್ರೆಪ್ಟೋ. ಗುಂಪು ಬಂದ್ರೆ ಸ್ಟೆಫಿಲೋ, ಪೇರ್ ಬಂದ್ರೆ ಡಿಪ್ಲೋ, ಸಿಂಗಲ್ ಬತ್ತಂದ್ರೆ ಮೋನೋ, ಲೈಕ್ ದಿಸ್ ಅಪ್ಪಿ. ಓಕೆ, ಇನ್ನು ಕೆಲವು ಎಕ್ಸಾಂಪಲ್ಸ್ ಗಳನ್ನ ನೋಡೋಣ. ಓಕೆ, ನಾನಿಲ್ಲಿ ಯಾಕೆ ಇದನ್ನ ಇನ್ಸರ್ಟ್ ಮಾಡಿದೆ ನಿಮ್ ಸಿಲೆಬಸ್ ತಗಂತ ಕೇಳಿದ್ರೆ ನಿನಗೆ ಹೆಲ್ಪ್ ಆಗತ್ತೆ, ಮುಂದೆ ನಿನಗೆ ಹೆಲ್ಪ್ ಆಗತ್ತೆ. ಅದ್ರ ಸಂಬಂಧ ಎಕ್ಸಾಂಪಲ್ಸ್ ಸಹಿತ ನಾವ್ ಇಲ್ಲಿ ತಗೊಂಡಿದ್ದೇವ್ರಿ. ಓಕೆ, ಈಗ ಬೆಸಿಲಸ್ ಬರೋಣ ರೀ. ಓಕೆ, ಬೆಸಿಲಸ್ ಅನ್ನ ನೋಡೋಣಪ್ಪಿ. ಓಕೆ, ನಾವು ಓದ್ತಾ ಇರುವಂತ ಕನ್ಸೆಪ್ಟ್ ಯಾವ್ದು ಹೇಳಿ ನೋಡೋಣಪ್ಪಿ? ಬೆಸಿಲಸ್. ಓಕೆ, ಇದು ರಾಡ್ ಸೇಪ್ಡ್, ಮತ್ತೇನ್ ಹೇಳ್ತಾನೆ ತಿಳಿಯಂಗ ಎಲಾಂಗೇಟೆಡ್ ಅಂದ್ರೆ ಉದ್ದನೆಯ, ಈ ತರ ಅಪ್ಪಿ, ಈ ತರ. ಸಿಲಿಂಡರ್ ಸೇಪ್ ಅಂದ್ರೆ ಇವೆಲ್ಲ ನೋಡಿ ಪ್ರೋಕ್ಯಾರಿಟಿಕ್ ಸೆಲ್ಸ್ ಹೆಂಗ ಅದಾವ? ಸಿಲಿಂಡರ್ ತರ ಕಾಣಿಸ್ತಾವ, ಎಲಾಂಗೇಟೆಡ್ ಅದಾವ, ಅಥವಾ ರಾಡ್ ಸೇಪ್ ಅದಾವ. ಹಿಂಗಿದ್ರ ಆ ಬ್ಯಾಕ್ಟೀರಿಯಾಗಳನ್ನ ಯಾವ ಗುಂಪಿಗೆ ಸೇರಿಸಿದ್ರು ಹೇಳಿ ನೋಡೋಣ? ಬೆಸಿಲಸ್. ಬೆಸಿಲಸ್ಗೆ ಸೇರಿಸಿದ್ದಾರೆ. ಹಾಗಾದರೆ ಆ ಬ್ಯಾಕ್ಟೀರಿಯಾಗಳಲ್ಲಿ ಎಕ್ಸಾಂಪಲ್ಗಳು ನೋಡಿ. ಒಂದು ಎಕ್ಸಾಂಪಲ್ ಬರೆದಿದ್ದಾರೆ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್. ಇಟ್ ಇಸ್ ದ ನೇಮ್ ಆಫ್ ದ ಬ್ಯಾಕ್ಟೀರಿಯಾ. ಬಟ್ ಇದರಿಂದ ಯಾವ ಡಿಸೀಸ್ ಬರ್ತದೆ ಹೇಳಿ ನೋಡೋಣ? ಟ್ಯೂಬರ್ಕ್ಲೋಸಿಸ್ ಅನ್ನುವಂತ ಡಿಸೀಸ್ ಬರ್ತದ. ಅರ್ಥ ಆಗುತ್ತೆ ವಿದ್ಯಾರ್ಥಿಗಳೇ? ನೀವೆಲ್ಲರೂ TB ಅಂತೀರಲ್ಲ, ಇದು ರೆಸ್ಪಿರೇಟರಿ ಡಿಸಾರ್ಡರ್ ಅಪ್ಪಿ. ಕೆಮ್ಮು ಬರುತ್ತೆ, ಕೆಮ್ಮ ಕಂಟಿನ್ಯೂಸ್ ಕೆಮ್ತಿರ್ತಾರಲ್ಲ, ಇವನಿಗೆ TB ಆಗ್ಯದ ಅಂತ ಏನ್ ಹೇಳ್ತಾರಲ್ಲ, ಆ TB ಏನದ ಅಲ್ಲ, ಅದು ಬ್ಯಾಕ್ಟೀರಿಯಲ್ ಡಿಸೀಸ್ ಅಪ್ಪಿ. CET ನೀಟ್ ಕ್ವಶನ್ ಪೇಪರ್ದಾಗ ಕೇಳ್ತಿರ್ತಾನ. ಟ್ಯೂಬರ್ಕ್ಲೋಸಿಸ್ ಇಸ್ ಬಿಲಾಂಗ್ಸ್ ಟು ಬ್ಯಾಕ್ಟೀರಿಯಲ್ ಡಿಸೀಸ್. ಹಾಗಾದ್ರೆ 4 ಕ್ಯಾಟಗರಿಯನ್ನ ಮಾಡಿದೇವಲ್ಲ ಬ್ಯಾಕ್ಟೀರಿಯಾದಾಗ, ಆ 4 ಕ್ಯಾಟಗರಿ ಒಳಗಡೆ ಯಾವ ಕ್ಯಾಟಗರಿಗೆ ಸೇರಿಸ್ತದಾರ ಅಂತ ಕೇಳಿದ್ರೆ ಬೆಸಿಲಸ್ ಅನ್ನುವಂತಹ ಕ್ಯಾಟಗರಿಗೆ ಸೇರುತ್ತೆ. ಹಾಗಾದರೆ ಈ TBಗೆ ಕಾರಣವಾಗಿರುವಂತ ಆ ಬ್ಯಾಕ್ಟೀರಿಯಾ ಬೆಸಿಲಸ್ ಇತ್ತಲ್ಲ, ಅದರ ಹೆಸರು ಏನು ಅಂತ ಕೇಳಿದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್. ಕ್ವಶನ್ ಪೇಪರ್ದೊಳಗಡೆ TB ಟ್ಯೂಬರ್ಕ್ಲೋಸಿಸ್ is a bacterial diseases. Okay, what is the causative agent or pathogen ಅಂತ ಕೇಳಿದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಅಂತ. ಇನ್ನ ಮತ್ತೊಂದು ನೀವು ಸಾಮಾನ್ಯವಾಗಿ ಈ ಶಬ್ದ ಕೇಳಿರ್ತಿರುತ್ತೆ, ಟಿಟನಸ್. TT ಇಂಜೆಕ್ಷನ್ ಅಂತ ಕೇಳಿರ್ತೀರಿ ನೀವು. TT ಇಂಜೆಕ್ಷನ್ ಅಂದ್ರೆ ಟಿಟನಸ್ ಟಾಕ್ಸೈಡ್ ಇಂಜೆಕ್ಷನ್ ಅಪ್ಪಿ. ಸೆಪ್ಟಿಕ್ ಆಗ್ತದ, ಮನ್ಯಾಗ ಹೇಳ್ತಿರ್ತಾರ, ಏನಾದ್ರೂ ಕಬ್ಬಣ, ಏನಾದ್ರೂ ಗಾಯ ಆಯ್ತು, ಯಾರಾದ್ರೂ ಹಲ್ಲು ಕಚ್ಚಿದ್ರು ಮೊದಲೋಗಿ TT ಇಂಜೆಕ್ಷನ್ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಆ TT ಅಂದ್ರೆ ಏನಂದ್ರೆ ಟಿಟನಸ್ ಟಾಕ್ಸೈಡ್ ಅಂದಂಗೆ. ನಾಳೆ ಎಕ್ಸಾಮ್ದಾಗ ಕೇಳ್ತಾನ, ಈ ಟಿಟನಸ್ ಅನ್ನುವಂತಹ ರೋಗ ಇದು ಬ್ಯಾಕ್ಟೀರಿಯಾ ಡಿಸೀಸು, ವೈರಸ್ಸು, ಫಂಗಸ್ಸು, ಹೆಲ್ಮೆಂತೋ ಕೇಳ್ತಾನ. ಇದು ಸಹಿತ ಬ್ಯಾಕ್ಟೀರಿಯಲ್ ಡಿಸೀಸ್ ಇದೆ. ಇದನ್ನು ಸಹಿತ ಬ್ಯಾಕ್ಟೀರಿಯಾದಿಂದ ಬರುವಂತ ರೋಗ ಇದೆ. ಹಾಗಾದ್ರೆ ಬ್ಯಾಕ್ಟೀರಿಯಾ ಯಾವ ಗುಂಪಿನ ಬ್ಯಾಕ್ಟೀರಿಯಾ ಹೇಳಿ ನೋಡೋಣ? ಬೆಸಿಲಸ್ ಗುಂಪಿನ ಬ್ಯಾಕ್ಟೀರಿಯಾ. ಆ ಬ್ಯಾಕ್ಟೀರಿಯಾ ಹೆಸರು ಏನು ಹೇಳಿ ನೋಡೋಣ? ಕ್ಲೋಸ್ಟ್ರಿಡಿಯಂ ಟಿಟಾನೆ. ಕ್ಲೋಸ್ಟ್ರಿಡಿಯಂ ಟಿಟಾನೆ ಸ್ವಲ್ಪ ಗೊತ್ತು ಮಾಡ್ಕೊಳ್ಳಿ. ಫಸ್ಟ್ ಇಯರ್ದೊಳಗಡೆನೆ ಇವನ್ ಸ್ವಲ್ಪ ಓದಲಿಕ್ಕೆ ಶುರು ಮಾಡಿದ್ರೆ, ಈಗ ಜನಸಾಮಾನ್ಯರಲ್ಲಿ ಕಂಡು ಬರುವಂತ ಏನ ಶಬ್ದಗಳು, ರೋಗಗಳು ಏನಿರ್ತಾವಲ್ಲ, ಅವನ್ನ ಬಯಾಲಜಿ ಓದ್ತಾ ಇದ್ದೀವಿ, ಒಂದು ಕಾಂಪಿಟೇಟಿವ್ ಲೆವೆಲ್ ಓದ್ತಾ ಇದೀವಿ ಅಂದ್ರೆ ಅದು ನಮ್ಗೆ ಸ್ವಲ್ಪ ಗೊತ್ತಿತ್ತಂದ್ರೆ ನೋಡಿ, ನಾವೆಲ್ಲರೂ TT ಇಂಜೆಕ್ಷನ್ ಮಾಡ್ಕೊಂಬ ಅಂತ ಹೇಳ್ತೀವಿ ನೋಡ್ರಿ. ಬಟ್ ನಮ್ಗೆ ಸಾಮಾನ್ಯವಾಗಿ ವಾಟ್ ಈಸ್ TT? ಟಿಟನಸ್ ಅಂದ್ರೆ ಏನು? ಟಿಟನಸ್ ಅನ್ನುವುದು ರೋಗ ಯಾವ ಸೂಕ್ಷ್ಮಾಣು ಜೀವಿ, ಯಾವ ಜೀವಿಗಳಿಂದ ಬರುತ್ತೆ? ಬ್ಯಾಕ್ಟೀರಿಯಾದಿಂದ ಬರುತ್ತೆ. ಆ ಬ್ಯಾಕ್ಟೀರಿಯಾದ ಹೆಸರು ಏನು ಅಂತ ಕೇಳಿದ್ದೆ ಆಯ್ತಂದ್ರ ದಟ್ ಇಸ್ ಕ್ಲೋಸ್ಟ್ರಿಡಿಯಂ ಟಿಟಾನಿ ಅನ್ನುವಂಥದ್ದು. ಇನ್ನ ಇವೆರಡರದಾಗ ಏನು ಓದ್ದೀವಿ ಅಂತ ಕೇಳಿದ್ರೆ ಹಾರ್ಮ್ಫುಲ್ ಇಫೆಕ್ಟ್ ಓದಿಸ್ತಾನೆ ನಿಮಗೆ. ಇನ್ನ ಮತ್ತೊಂದು ನೋಡು, ಲ್ಯಾಕ್ಟೋಬೆಸಿಲಸ್
ಎಸಿಡೋಫಿಲಸ್. ನಿಮ್ ಕೇಳ್ತಿರ್ತಾರ ಈ 5th 6th 7th 8th 9th ಹಾಲ ಮೊಸರಾಗ್ತದ. ಹಾಲು ಮೊಸರಾಗಬೇಕಾದರೆ ಕಾರಣವಾಗಿರುವಂತ ಜೀವಿ ಯಾವುದು? ಬ್ಯಾಕ್ಟೀರಿಯೋ, ವೈರಸ್, ಫಂಗಸ್ ಕೇಳಿದ್ರೆ ಬ್ಯಾಕ್ಟೀರಿಯಾ ಕಾರಣಾಪಿ. ಹಾಗಾದರೆ ಬ್ಯಾಕ್ಟೀರಿಯಾಗಳಲ್ಲಿ ಯಾವ ಗುಂಪಿನ ಬ್ಯಾಕ್ಟೀರಿಯಾ ಹೇಳಿ ನೋಡೋಣ? ಬೆಸಿಲಸ್ ಗುಂಪಿನ ಬ್ಯಾಕ್ಟೀರಿಯಾ. ಹಾಗಾದ್ರೆ ಆ ಬ್ಯಾಕ್ಟೀರಿಯಾದ ಸೈಂಟಿಫಿಕ್ ನೇಮ್ ಏನು? ವೈಜ್ಞಾನಿಕ ಹೆಸರೇನು? ನೀವು ಲ್ಯಾಕ್ಟೋಬೆಸಿಲಸ್ ಅಂತ ಹೇಳಿ ಕೈ ತೊಳ್ಕೊಂಡ್ ಬಿಡ್ತೀರಿ. ಲ್ಯಾಕ್ಟೋಬೆಸಿಲಸ್ ಎಸಿಡೋಫಿಲಸ್ ನೋಡಪಿ, ನಿಮ್ಗೆ ಹೇಳ್ತಾರೆ ಜೀನಸ್ ನೇಮ, ಸ್ಪೀಸೀಸ್ ನೇಮ. ಒಂದು ಹೆಸರದಾಗ 2 ಹೆಸರು ಬಂದ್ರೆ ಅದನ್ನ ಬೈ ನಾಮಿಯಲ್ ನಾಮಿನಿಕ್ಲೇಚರ್ದಾಗ ಓದಿರ್ತೀರಿ. ವೈಜ್ಞಾನಿಕ ಅಥವಾ ಸೈಂಟಿಫಿಕ್ ನೇಮ್ ಅನ್ನ ಹೇಳಬೇಕಾದರೆ ಒಂದು ಸಿಸ್ಟಮ್ ಆಫ್ ನಾಮಿನಿಕ್ಲೇಚರ್ ಇದೆ. ಬೈ ನಾಮಿಯಲ್ ನಾಮಿನಿಕ್ಲೇಚರ್ ಅಂದ್ರೆ ಒಂದು ಹೆಸರಿನಲ್ಲಿ ಒಂದು ನೇಮದಾಗ 2 ನೇಮ, ಸ್ಪೀಸೀಸ್, ಜೀನಸ್, ಸ್ಪೆಸಿಫಿಕ್ ಎಪಿಥೆಟ್ ಮತ್ತು ಜೀನಸ್ ಅಂತ ಏನ್ ಹೇಳ್ತೀರಲ್ಲ ಅದನ್ನೆರಡು ಕೂಡಿಸಿ ನಾವು ಹೇಳಬೇಕು. ಇಲ್ಲಿ ಎಷ್ಟು ನಿಯಮಗಳದಾವಲ್ಲ ಹಂಗೆ ಅದಾವ ನೋಡಿ. ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಲೋಸಿಸ್ ಇದೆ ನೋಡಿ, ಕ್ಲೋರಿಸ್ಟ್ರಿಡಿಯಂ ಟಿಟೇನೆ. ನೀವು ಕಾಂಪಿಟೇಟಿವ್ ಒಂದ್ಸಲ ಇಳಿದ್ರಿ ಅಂತ ತಿಳ್ಕೊಳ್ಳಿ, ಅರ್ಧಮರ್ಧ ಓದ್ಕೋಬಾರ್ದು, ಅರ್ಧಮರ್ಧ ತಿಳ್ಕೋಬಾರ್ದು. ಈಗ ನಾವು ಸಾಮಾನ್ಯವಾಗಿ ನೇಮ್ ದ ಬ್ಯಾಕ್ಟೀರಿಯಾ ಟು ಕನ್ವರ್ಟ್ ಮಿಲ್ಕ್ ಇನ್ ಟು ಕರ್ಡ್ ಅಂತ ಕೇಳಿದಾಗ ಲ್ಯಾಕ್ಟೋ ಬೆಸಿಲಸ್ ಅಂತ ಅಷ್ಟೇ ಹೇಳ್ತೀವ್ರಿ. ಮುಂದೆ ಇಲ್ಲಿ ಎಸಿಡೋಫಿಲಸ್ ಬದಲಾಗಿ ಇಸಿಡೋಫಿಲ್ ಬೇರೆ ವರ್ಡ್ ಅನ್ನ ತಂದ್ರೆ ಮತ್ತೆ ನಮ್ ಕನ್ಫ್ಯೂಷನ್ ಆಗತ್ತೆ ವಿದ್ಯಾರ್ಥಿಗಳೇ. ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ವರ್ಡ್ ಅನ್ನ ಸರಿಯಾದ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೆ ಆಯ್ತಂದ್ರೆ, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೆ ಆಯ್ತಂದ್ರ ನಾವು ಒಳ್ಳೊಳ್ಳೆ ಓದ್ಬೇಕಾಗಿಲ್ಲ. ನಾವೆಲ್ಲ ಹೇಳ್ತಿರ್ತೀವ್ರಿ, ಪ್ರಾಕ್ಟೀಸ್ ಮೇಡ್ ಮ್ಯಾನ್ ಪರ್ಫೆಕ್ಟ್. ಹೌದು, ಬಟ್ ನನ್ನ ವಿಚಾರ ಏನದ ಅಂತ ಕೇಳಿದ್ರೆ, ಓದುವ ಸಮಯದಲ್ಲಿ, ಸ್ಟಡಿ ಮಾಡುವ ಸಮಯದಲ್ಲಿ ಅದು ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದೇ ಆದರೆ, ಪರಿಪೂರ್ಣವಾಗಿ ತಿಳಿದುಕೊಂಡಿದ್ದೇ ಆದರೆ, ಸಮಯ ತೆಗೆದುಕೊಂಡು ತಿಳಿದುಕೊಂಡಿದ್ದೇ ಆದರೆ ಬಹಳ ಸಲ ಓದಬೇಕಾಗಿಲ್ಲ, ಕನ್ಫ್ಯೂಷನ್ ಆಗಲ್ಲ, ಕಾಂಪಿಟೇಟಿವ್ ಬಹಳ ಈಸಿಯಾಗಿ ಫೇಸ್ ಮಾಡಬಹುದು. ನಾವು ಬಹಳ ಸಲ MCQ ಒಂದು 20-25 ಬಿಡಿಸ್ಬೇಕಂತೀವ್ರಿ. ನಾನು ಹೇಳ್ತೀನಿ ಕೇಳಿ, ನಿನಗೆ ಗೊತ್ತ ಹೆಂಗ್ ಮಾಡ್ಕೋಬೇಕು. ಹಾಲನ್ನ ಮೊಸರು ಮಾಡುವ ಆರ್ಗ್ಯಾನಿಸಮ್ ಯಾವುದು? ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾದಲ್ಲಿ ಕೋಕಸ್ಸೋ, ಬೆಸಿಲಸ್ಸೋ, ವಿಬ್ರಿಯೋ, ಸ್ಪೈರಲಮ್, ಬೆಸಿಲಸ್. ಆ ಬೆಸಿಲಸ್ ಹೆಸರು ಏನು ಅಂತ ಕೇಳಿದ್ರೆ ಲ್ಯಾಕ್ಟೋಬೆಸಿಲಸ್ ಎಸಿಡೋಫಿಲಸ್. ಯು ರಿಮೆಂಬರ್. ಹಿಂಗ ಓದ್ಕೊಳ್ಳಿ ವಿದ್ಯಾರ್ಥಿಗಳೇ. ಏನಕ್ಕೆ ಡಿಫಿಕಲ್ಟ್ ಆಗುತ್ತೆ? ಯಾಕೆ ಸಮಸ್ಯೆ ಆಗುತ್ತೆ ಹೇಳಿ ನೋಡೋಣ. ನಾವು ಬರೇ ತಿಳಿಯಲ್ಲ, ಕನ್ಫ್ಯೂಷನ್ ಆಗತ್ತೆ. ಕನ್ಫ್ಯೂಷನ್ ಆಗಲ್ಲ, ನೀನು ಕನ್ಫ್ಯೂಷನ್ ಮಾಡ್ಕೋತಾ ಇದೀಯ. ಅದನ್ನ ಎಷ್ಟು ಈಸಿ ಇದೆ ನೋಡಿ ಕನ್ಸೆಪ್ಟ್ಗಳು. ಇನ್ನೊಂದು ಬ್ಯಾಕ್ಟೀರಿಯಾವನ್ನ ತಗೊಂಡಿವಿ ನಾವು, ಇನ್ನೊಂದು ಕೆಟಗರಿಯನ್ನ ಆರಿಸ್ಕೊಂಡಿದೀವಲ್ಲ ಬೆಸಿಲಸ್. ಅದಕ್ಕೊಂದು ಎಕ್ಸಾಂಪಲ್ ತಗೊಂಡಿದ್ದಾರೆ, ದಟ್ ಈಸ್ ವಾಟರ್. ನೋಡಿ, ಸಾಲಮೊನೆಲ್ಲಾ ಎಂಟ್ರಿಕಾ. ಏನ್ ಹೇಳಿ ನೋಡೋಣ? ಸಾಲಮೊನೆಲ್ಲಾ ಎಂಟ್ರಿಕಾ. ವಿದ್ಯಾರ್ಥಿಗಳೇ, ಎಂಟ್ರಿಕಾ ಅಥವಾ ಈ ಎಂಟರ್ ಅನ್ನುವಂತ ಶಬ್ದ ಬತ್ತಂದ್ರೆ ಇದರ ಅರ್ಥ ಇಂಟೆಸ್ಟೈನ್. ನೆನಪಿಟ್ಟುಕೊಳ್ಳಿ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್. ನೋಡಿ, ಎಂಟಿರಿಯಟ್ ನೋಡಿ, ಇಲ್ಲಿ ಇಂಟೆಸ್ಟೈನ್ ಅಂದ್ರೆ ಸಾಲಮೊನೆಲ್ಲಾ ಎಂಟ್ರಿಕಾ ಅನ್ನುವಂತಹ ಬ್ಯಾಕ್ಟೀರಿಯಾ, ಅದರ ಗುಂಪು ಕ್ಯಾಟಗರಿ ಬೆಸಿಲಸ್. ಇದು ಏನ್ ಮಾಡ್ತದ ಅಂತ ಕೇಳಿದ್ರೆ ಫುಡ್ ಪಾಯ್ಸನಿಂಗ್ ಮಾಡತ್ತೆ. ಫುಡ್ ಪಾಯ್ಸನಿಂಗ್. ಈಗ ಹೇಳ್ತಾರ ನೋಡ್ರಿ, ಹಳಸಿದ್ದೆಲ್ಲ ಊಟ ಮಾಡಬಾರದು, ಹಳಸಿದ ಊಟ ಮಾಡಿದ್ರೆ ಫುಡ್ ಪಾಯ್ಸನಿಂಗ್ ಆಗತ್ತೆ. ಹಾಗಾದರೆ ಫುಡ್ ಪಾಯ್ಸನಿಂಗ್ ಮಾಡುವಂತ ಬ್ಯಾಕ್ಟೀರಿಯಾ ಯಾವುದು? KS, UPSC, SDA, FDA, ನೀಟ್. ಯಾವುದೇ ಪರೀಕ್ಷೆ ಬರೀರಿ ನೀವು,
ಅಲ್ಲಿ ಕೆಲವು ಪ್ರಶ್ನೆಗಳು ಸಾಮಾನ್ಯವಾಗಿ ನಮ್ಗೆ ಗೊತ್ತಿರಬೇಕಾಗತ್ತೆ. ಕೆಲವು ಪ್ರಶ್ನೆಗಳು ನಮ್ಗೆ ಗೊತ್ತಿರಬೇಕಾಗತ್ತಾರೆ. ಕೇಳ್ತಾರೆ ಆಹಾರ ನೋಡಿ, ಆಹಾರ ಕಲಬೇರಿಕೆ ಫುಡ್ ಪಾಯ್ಸನಿಂಗ್ ವಿಷ ಆಗಿದೆ. ಎಷ್ಟೋ ಕಡೆ ಕೇಳ್ತಿರ್ತೀನಿ ನೋಡಿ, ಊಟ ಮಾಡೋ ಟೈಮ್ದಾಗ ಫುಡ್ ಪಾಯ್ಸನಿಂಗ್ ಆಗಿ ವಿದ್ಯಾರ್ಥಿಗಳು ಹಿಂಗೆ ಹೇಳ್ತಿರ್ತಾರಲ್ಲ, ಅಲ್ಲಿ ಸಾಮಾನ್ಯವಾಗಿ ಆ ಫುಡ್ ಪಾಯ್ಸನಿಂಗ್ ಅಂದ್ರೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆದಿರ್ತಾವೆ. ಆ ಬ್ಯಾಕ್ಟೀರಿಯಾಗಳು ಯಾವ ಒಂದು ಕೇಳಿದ್ರೆ ನೋಡಿ, ಸಾಲಮೊನೆಲ್ಲಾ ಎಂಟೆರಿಕಾ ಅನ್ನುವಂತ ಬ್ಯಾಕ್ಟೀರಿಯಾ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ನಾವು 2ನೇ ಕ್ಯಾಟಗರಿಯನ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕುರಿತು ಕೆಲವು ಇಮೇಜ್ ಅನ್ನ ಹೇಳ್ತಾ ನೋಡಿ, ಇಲ್ಲಿ ಇಮೇಜಸ್ ಅನ್ನ ಬರೆದಿದ್ದಾರೆ. ನಾವು ನಿಮ್ಗೆ ಏನ್ ತಗೊಂಡು ಬಂದಿದೀವಿ ಅಂದ್ರೆ, ನಮ್ಮ ಉದ್ದೇಶ ಇಷ್ಟೇ, ಪ್ರತಿಯೊಂದು ವಿದ್ಯಾರ್ಥಿ ಇದನ್ನ ಅರ್ಥ ಮಾಡ್ಕೋಬೇಕು ಅನ್ನುವಂತ ಉದ್ದೇಶ. ಬೇರೆ ಉದ್ದೇಶ ಇದ್ರೊಳಗಡೆ ಏನಿಲ್ಲ. ನಿನಗೆ ಅರ್ಥ ಆಗಬೇಕು. ಅರ್ಥ ಆಗಬೇಕಂದ್ರೆ ನಾವು ಅರ್ಥಪೂರ್ಣವಾಗಿ ಹೇಳಬೇಕು. ನಾವು ನಿನಗೆ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕಂದ್ರೆ ನಾವು ಅರ್ಥ ಮಾಡ್ಲಾರ ನಿಮ್ಗೆ ಅರ್ಥ ಮಾಡಿಸ್ತೇವೆ, ನಿಮ್ಗೆ ಅರ್ಥ ಆಗಲ್ಲ ವಿದ್ಯಾರ್ಥಿಗಳೇ. ನೋಡಿ, ಈಗ ಬೆಸಿಲಸ್ ಮತ್ತೊಂದ್ಸಲ ನಿನಗೆ ರಾಡ್ ಸೇಪ್ಡ್ ಅಂತ ಹೇಳಿದ್ದಾನೆ. ಇಲ್ಲಿದಾವ ನೋಡಿ ಬ್ಯಾಕ್ಟೀರಿಯಾಗಳು, ಇವೆಲ್ಲ ಬೆಸಿಲಸ್. ಅಲ್ಲಿ ಹೆಂಗ ಮೊನೋಕೋಕಸ್, ಡಿಪ್ಲೋ, ಸ್ಟ್ರೆಪ್ಟೋ, ಸ್ಟೆಪ್ಲ್ ಇಲ್ಲಿನೂ ಅದ ನೋಡಿ. ಸಿಂಗಲ್ ಬೆಸಿಲಸ್, ಡಿಪ್ಲೋ ಬೆಸಿಲಸ್, ಸ್ಟ್ರೆಪ್ಟೋ. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? ಸ್ಟ್ರೆಪ್ಟೋ ಬಯಾಲಜಿ ಬತ್ತಂದ್ರೆ ಇದರದ ಏನ್ ಅರ್ಥ ಹೇಳಿ ನೋಡೋಣ. ಚೈನ್, ಚೈನ್. ಓಕೆ, ಇನ್ನ ನೆಕ್ಸ್ಟ್ ನೋಡಿ, ಇವೆಲ್ಲ ಅರೇಂಜ್ಮೆಂಟ್ಗಳು. ಓಕೆ, ಲೈಕ್ ಸಿಂಗಲ್ ಕೋಕೋ ಬೆಸಿಲಸ್. ಹಾಗಾದ್ರೆ ಅರ್ಥ ಆಯ್ತು, ರಾಡ್ ಸೇಪ್ಡ್ ಇದೆ. ಸ್ವಲ್ಪ ಇಲ್ಲಿ ಹೆಚ್ಚಿನ ತಗೊಂಡಿದ್ದೇವೆ ನಾವ್ರಿ. ನೋಡೋಣ, ನೀಟ್ ಸ್ಪೆಷಲ್ ಕ್ಲಾಸ್ ಮಾಡೋ ಟೈಮ್ದಾಗ ಮತ್ತೆ ಅದನ್ನ ಎಕ್ಸ್ಪ್ಲನೇಷನ್ ತಗೋತೀನಿ ನಾನು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೈರಿಲಮ್ ಅಥವಾ ಸ್ಪೈರಿಲ್ಲಾ. ಓಕೆ ನೋಡಿ, ನಾವು 3rd ಕ್ಯಾಟಗರಿಯನ್ನ ಓದ್ತಾ ಇದೀವಿ ಬ್ಯಾಕ್ಟೀರಿಯಾದೊಳಗಡೆ. ಹಾಗಾದ್ರೆ ಸ್ಪೈರಿಲ್ಲಾ ನೋಡಿ, ಸ್ಪೈರಿಲಿಮ್ ಅನ್ನೋದು ಇದು ಬ್ಯಾಕ್ಟೀರಿಯಾ. ಇದ್ರ ಸೇಪ್ ಏನಂತ ಹೇಳಿ ಸ್ಪೈರಿಲ್ಲಾ ಸೇಪ್. ಇಲ್ಲಿ ಚಿತ್ರ ತೋರಿಸಿದ ನೋಡಪ್ಪಿ, ಸ್ಪ್ರಿಂಗ್ ಸೇಪ್ಡ್ ಇಲ್ಲಿದೆ ನೋಡಿ. ಸ್ಪೈರಿಲ್ಲಾ ಸೇಪ್ಡ್ ಇದೆ ನೋಡಿ, ಟೆಕ್ಸ್ಟ್ ಬುಕ್ ದೊಳಗೂ ಈ ತರ ಚಿತ್ರ ಕೊಟ್ಟಿದ್ದಾನೆ. ಸ್ಪೈರಿಲ್ಲಾ ಸೇಪ್ ಇದೆ. ಹೆಂಗಿರ್ತಾವ ಅಂದ್ರೆ ರಿಜಿಡ್ ಇರ್ತಾವ್ರಿ ನೋಡಿ, ವೇವ್ ತರ ಇರ್ತಾವೆ. ಹೆಲಿಕಲ್ ಸೇಪ್ಡ್. ಹೆಲಿಕಲ್ ಅಂದ್ರೆ ಸುರುಳಿ ಆಕಾರ. ಯಾವ ಬ್ಯಾಕ್ಟೀರಿಯಾಗಳು, ಇದು ಒಂದು ಸೆಲ್ ಅಪ್ಪ, ಇದು ಒಂದು ಸೆಲ್, ಇದು ಕಂಪ್ಲೀಟ್ ಒಂದೇ ಸೆಲ್. ಇದು ಇದ್ರ ಸೇಪ್ ಹೆಂಗಿದೆ ನೋಡಿ, ಹಿಂಗ ಸುರುಳಿ ಆಕಾರದ DNA ನೋಡ್ದಂಗ ಆಗ್ತದ. ಅರ್ಥ ಆಗತ್ತೆ? ಎಕ್ಸಾಮ್ದಾಗ ಕೇಳ್ತಾನ, ಯಾವ ಬ್ಯಾಕ್ಟೀರಿಯಾ ಸೇಪ್ ಹೆಲಿಕಲ್ ಅದ, ಸುರುಳಿ ಆಕಾರ, ಸ್ಪ್ರಿಂಗ್ ಅದ, ಆ ಬ್ಯಾಕ್ಟೀರಿಯಾ ಗುಂಪನ್ನ ಏನಂತ ಕರೆದಾರೆ ಹೇಳಿ ನೋಡೋಣ. ಸ್ಪೈರಿಲಿಮ್ ಅಂತ ಕರೆದಿದ್ದಾರೆ. ಓಕೆ, ನೀವು ನೋಡಬಹುದು ಇಲ್ಲಿ ನಾವು ಇಮೇಜಸ್ ಗಳನ್ನ ತಗೊಂಡು ಬಂದಿದ್ದು. ಇನ್ನ ಮತ್ತೊಂದು ಪ್ರಶ್ನೆ ಬರುತ್ತೆ, ಸರ್ ಈ ಸ್ಪೈರಿಲಮ್ ದಿಂದನೂ ಡಿಸೀಸ್ ಬರ್ತಾವೆ. ಅದಕ್ಕೊಂದು ಎಕ್ಸಾಂಪಲ್ ತಗೊಂಡಿದೆ ನೋಡಿ, ಟ್ರಿಪಿನೋಮಾ ಪ್ಯಾಲಿಡಿಯಂ. ಇದು 2nd PUC ಬರ್ತದಪ್ಪಿ. ರೀಪ್ರೊಡಕ್ಟಿವ್ ಹೆಲ್ತ್ ದಾಗ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಬರ್ತದ. ಅಲ್ಲಿ ಸಿಫಿಲಿಸ್ ಅನ್ನುವಂತ ಒಂದು ರೋಗ ಬರುತ್ತೆ. ಎಕ್ಸಾಮ್ ದೊಳಗಡೆ ನೀವು ಫಸ್ಟ್ ಇಯರ್ದಾಗ ಇದ್ದಾಗೆ 2nd ಇಯರ್ ಸಿಲೆಬಸ್ ಕನೆಕ್ಟ್ ಮಾಡ್ಕೊಳ್ಳೇಬೇಕು. ನೋಡು, ಈ ಸಿಫಿಲಿಸ್ ಅನ್ನುವಂತಹ ಈ ಡಿಸಾರ್ಡರ್ ಏನಿದೆಯಲ್ಲ ನೋಡಿ, ಇದು ಕಾರಣ ಯಾರು ಅಂತ ಕೇಳಿದ್ರೆ ಬ್ಯಾಕ್ಟೀರಿಯಾ ಕಾರಣಪ್ಪ. ಇದಕ್ಕೆ ಯಾರ ಕಾರಣ ಹೇಳಿ ನೋಡೋಣ? ಬ್ಯಾಕ್ಟೀರಿಯಾ. ವಾಟ್ ಈಸ್ ದ ನೇಮ್ ಆಫ್ ದ ಬ್ಯಾಕ್ಟೀರಿಯಾ? ನೋಡಿ, ಸಿಫಿಲಿಸ್ಗೆ ಕಾರಣವಾಗಿರುವಂತಹ ಬ್ಯಾಕ್ಟೀರಿಯಾದ ಹೆಸರೇನು ಹೇಳಿ ನೋಡೋಣ? ಟ್ರಿಪಿನಿಮ್ ನೋಡಿ, ಟ್ರಿಪೋನಿಮಾ ಪೆಲ್ಲಿಡಿಯಂ. ಟ್ರಿಪೋನಿಮಾ ಪೆಲ್ಲಿಡಿಯಂ. ಓಕೆ, ಇಂಥ ಕ್ವಶನ್ ಪೇಪರ್ ದ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತಾ ವಿದ್ಯಾರ್ಥಿಗಳೇ. ಸಿಫಿಲಿಸ್ಗೆ ನಾನು ಇಲ್ಲಿ ಡಯಾಗ್ರಾಮ್ಸ್ ಅನ್ನು ಹಾಕಿದ್ದೀನಿ. ಇನ್ನ ಮತ್ತೊಂದು ಪಾಯಿಂಟ್ಸ್ ಇದೆ, ಮತ್ತೊಂದು ಕ್ಯಾಟಗರಿ ಇದೆ, ಲಾಸ್ಟ್ ಕ್ಯಾಟಗರಿ ವಿಬ್ರಿಯೋ ಕ್ಯಾಟಗರಿ. ಇಬ್ರಿಯೋ ಇದರ ಸೇಪ್ ಏನದ ಹೇಳಿ ನೋಡೋಣ ಅಪ್ಪಿ. ಕಾಮಾ ಸೇಪ್. ಹಿಂಗ ಕಾಮಾ ಹಿಡಿತಿರಲ್ಲ ಅಪ್ಪಿ, ಕಾಮಾ ಹಿಡಿತಿರಲ್ಲ, ಕಾಮಾ ಸೇಪ್ ಇದೆ. ಓಕೆ, ಸ್ಲೈಟ್ಲಿ ಕರ್ವ್ಡ್ ರಾಡ್ ಅಂತ ಹೇಳ್ತಾನೆ. ಒಂದು ರಾಡ್ ಇದೆ, ಹಿಂಗೊಂದು ರಾಡ್ ಇದೆ, ರಾಡ್ ಹಿಂಗ್ ಕರ್ವ್ ಆಗಿದೆ. ದಿಸ್ ಈಸ್ ದ ಸೇಪ್. ಬ್ಯಾಕ್ಟೀರಿಯಾ ಈಸ್ ಕ್ಯಾಟಗರೈಸ್ಡ್ ಅಂಡರ್ ಇಬ್ರಿಯೋ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾನೆ, ಇಬ್ರಿಯೋ ಕೊಲೆರಾ. ಇಟ್ ಈಸ್ ದ ನೇಮ್ ಆಫ್ ದ ಬ್ಯಾಕ್ಟೀರಿಯಾ.
ಇದು ಒಂದು ಎಕ್ಸಾಂಪಲ್ ತಗೊಂಡಿದ್ದೇವೆ, ಬ್ಯಾಕ್ಟೀರಿಯಾಕ್ಕೆ ಒಂದು ಎಕ್ಸಾಂಪಲ್ ಇದೆ. ಹಾಗಾದ್ರೆ ಈ ವಿಬ್ರಿಯೋ ಕೊಲೆರಾದಿಂದ ಬರುವಂತ ರೋಗದ ಹೆಸರು ಏನು? ಇಟ್ ಇಸ್ ಅ ಡಿಸೀಸ್. ಇಟ್ ಇಸ್ ಅ ಡಿಸೀಸ್. ಕಾಲೆರಾ, ಅದನ್ನ ಕನ್ನಡದಾಗ ವಾಂತಿ ಭೇದಿ ಅಂತ ಕರಿತೀವಿ ನಾವು, ಕಾಲೆರಾ. ಓಕೆ, ದಿಸ್ ಈಸ್ ದ ಫೋರ್ತ್ ಕ್ಯಾಟಗರಿ ಇನ್ ದ ನೋಡಿ ಗ್ರೂಪ್ ಇನ್ ದ ಬ್ಯಾಕ್ಟೀರಿಯಾ. ಇನ್ನ ಇದ್ರದೊಂದು ಇಮೇಜ್ ನೋಡಬೇಕಂದ್ರೆ ದಿಸ್ ಈಸ್ ದ ಇಮೇಜ್. ಇಟ್ಸ್ ವಂಡರ್ಫುಲ್ ಇಮೇಜ್, ಇಸ್ ವಂಡರ್ಫುಲ್. ಸಿಯರ್ ನೋಡಿ, ಇಲ್ಲಿ ಈ ತರ ಇದೆ ನೋಡಪ್ಪಿ. ದಿಸ್ ಈಸ್ ದ ಕಾಮಾ ಸೇಪ್ಡ್. ಇಟ್ ಇಸ್ ಲುಕ್ ಲೈಕ್ ಎ ಕರ್ವ್ಡ್ ರಾಡ್, ಕರ್ವ್ಡ್ ರಾಡ್. This is the flagellum, helps to the movement. Sear, flagellum. This ನೋಡಿ ಈ ತರ ಡಯಾಗ್ರಾಮ್ ಬಂದ್ರೆ these are the bacteria, the category, group. ಯಾರಿಗೆ ಸಂಬಂಧಪಟ್ಟದ ಹೇಳಿ ನೋಡೋಣಪ್ಪ. ಇದು ಯಾರಿಗೆ ಸಂಬಂಧಪಟ್ಟದಂದ್ರ ವಿಬ್ರಿಯೋಕ್ ಸಂಬಂಧಪಟ್ಟಿದೆ, ವಿಬ್ರಿಯೋಕ್ ಸಂಬಂಧಪಟ್ಟಿದ್ದಾರೆ. ಇವು ನೆಕ್ಸ್ಟ್. ಓಕೆ, ಟು ಬಿ ಕಂಟಿನ್ಯೂಡ್ ಇನ್ ನೆಕ್ಸ್ಟ್ ಕ್ಲಾಸ್. ಓಕೆ, ಇವತ್ತ ನಾವು ಓದಿದ್ದು ಏನು ಅಂತ ಕೇಳಿದ್ರೆ 5 ಕಿಂಗ್ಡಮ್ ಸಿಸ್ಟಮ್ ಆಫ್ ಕ್ಲಾಸಿಫಿಕೇಶನ್. ಓಕೆ, ಇದನ್ನ ಎಕ್ಸ್ಪ್ಲೇನ್ ಮಾಡಿದವರು ಅಥವಾ ಡಿಸ್ಕವರ್ಡ್ ಮಾಡಿದವರು ನಿಮ್ಮ ಮುಂದೆ ಟೆಕ್ಸ್ಟ್ ಬುಕ್ದಾಗ ತಂದಿದಾರಲ್ಲ, ಆ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ RH ವಿಟ್ಟೇಕರ್. ಓಕೆ ವಿದ್ಯಾರ್ಥಿಗಳೇ, ನಾವು ಇಲ್ಲಿ ತನಕ ಓದ್ತಾ ಇದ್ದೀವಲ್ಲ, ಈ ಓದು ನಮ್ಗೆ ಅರ್ಥ ಆಗಬೇಕು, ನಮ್ಮ ಬದುಕು ಅರ್ಥ ಆಗಬೇಕು. ಅಂದ್ರೆ ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ತಿಳ್ಕೊಂಡಿದ್ದೆ ಆಯ್ತಂದ್ರೆ, ಓಕೆ, ನಮ್ಮನ್ನು ನಾವು ಅರ್ಥ ಮಾಡ್ಕೋಬೇಕು. ಹೆಂಗ ಅರ್ಥ ಆಗುತ್ತೆ ಸ್ಟೂಡೆಂಟ್ ಲೈಫ್ ಅಂತ ಕೇಳಿದ್ರೆ, ಇವತ್ತ ಮುಂಜಾನೆ ಎದ್ದ ತಕ್ಷಣನೇ ಸಂಜೆ ಆಗತ್ತೆ. ಸಂಜೆ ನಾವು ಒಂದ್ಸಲ ಕುಂತು ನಾನು ಮುಂಜಾನೆ ಯಾವ ಕೆಲಸಕ್ಕೆ ಹೋಗಿದ್ದೆ, ಸಂಜೆ ಮಾಡಿ ಕುಂತು ನಾನು ಕಾಲೇಜ್ಗೆ ಹೋಗಿದ್ದ ಅಥವಾ ನಮ್ಮ ತಂದೆ ತಾಯಿ ನಮ್ಮನ್ನ ಇಲ್ಲಿ ತಂದು ಬಿಟ್ರಲ್ಲ, ಎದಕ್ಕೆ ಬಿಟ್ಟಿದ್ರು, ಬಟ್ ನಾನು ಏನ್ ಮಾಡ್ತಾ ಇದ್ದೆ, ಎದಕ್ಕೆ ಬಿಟ್ಟಿದ್ರು, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಸಂಜಿಕ ಕುಂತು ನೀನು ವಿಚಾರ ಮಾಡ್ತೀಯಲ್ಲ, ಇದನ್ನ ನಮ್ಮನ್ನ ನಾವು ತಿಳ್ಕೊಂಡಂಗೆ. ನಾವು ಅದನ್ನ ವಿಚಾರ ಮಾಡಲ್ಲ. ಸಂಜೆ ಆದ ನಂತರ ನಾವ್ ಏನ್ ವಿಚಾರ ಮಾಡ್ತೀವಿ ಅಂದ್ರೆ, ಜಗತ್ನಾಗ ಏನ್ ನಡೆದದ, ನಮ್ಮ ಸುತ್ತಮುತ್ತ ಏನ್ ನಡೆದದ, ನಮ್ಮ ಸುತ್ತಮುತ್ತ ಏನ್ ನಡೆದದ ಅಂತೇಳಿ ನಾವು ನೋಡ್ಲಿಕ್ ಶುರು ಮಾಡಿದೀವಿ ಅಂದ್ರೆ, ನಮ್ಮಲ್ಲಿ ಏನ್ ನಡೆದದ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ಯಾವಾಗ ನಾವು ಸಂಜೆಕ್ ಕುಂತು ನಾವು ಹೋಗಿದ್ದು ಮತ್ತು ನಮ್ಮ ತಂದೆ ತಾಯಿ ಕಳಿಸಿದ್ದು ಕಾಲೇಜ್ಕ ಎದಕ್ಕೆ ಕಳಿಸಿದಾರ, ಅದರ ಉದ್ದೇಶ ಏನಿತ್ತು, ಆ ಉದ್ದೇಶವನ್ನ ತಿಳ್ಕೊಂಡು ನಾವು ಅದನ್ನ ಇವತ್ತು ಹೋಗಿ ನಿರ್ವಹಣೆ ಮಾಡಿನೋ ಇಲ್ಲೋ ಅಂತ ಹೇಳಿ ತಿಳ್ಕೊಳಕ್ ಶುರು ಮಾಡ್ತೇಲ್ಲ, ಇದನ್ನ ನಮ್ಮನ್ನ ನಾವು ತಿಳ್ಕೊಂಡಂಗೆ. ಯಾವಾಗ ನಮ್ಮನ್ನ ನಾವು ತಿಳ್ಕೊಳಕ್ ಶುರು ಮಾಡ್ಲಿಕ್ ಸ್ಟಾರ್ಟ್ ಮಾಡ್ತೀವಲ್ಲ, ಯಾವಾಗ ನಮ್ ಜೊತೆ ನಾವು ಬದುಕಲ್ಕ ಶುರು ಮಾಡ್ತೀವಲ್ಲ, ಯಾವಾಗ ನಮ್ಮ ತಪ್ಪುಗಳು ನಮ್ಮ ಅರಿವಿಗೆ ಬರ್ತಾವಲ್ಲ, ಅವಾಗ ಜಗತ್ತ ನಮ್ ಬಗ್ಗೆ ತಿಳ್ಕೊಳಕ್ ಶುರು ಮಾಡ್ತಾರೆ. ನಾವು ಜಗತ್ತಿಗೆ ಹೇಳಬೇಕಾಗಿಲ್ಲ ನಾ ಹಂಗಿದ್ದೀನಿ, ನಾ ಹಿಂಗಿದ್ದೀನಿ, ನಾ ಹೆಂಗಿದ್ದೀನಿ ಅನ್ನೋದು ಜಗತ್ತಿಗೆ ನಾವು ಹೇಳಬೇಕಾಗಿಲ್ಲ. ಜಗತ್ತ ನಮ್ಮ ಬಗ್ಗೆ ತಿಳ್ಕೊಳಕ್ ಶುರು ಮಾಡ್ತದ. ಯಾವಾಗಂತ ಕೇಳಿದ್ರೆ, ನಾವು ನಮ್ಮ ಬಗ್ಗೆ ತಿಳ್ಕೊಂಡು ನಾವು ಏನು ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ಕೃತಿ, ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಲ್ಲ ವಿದ್ಯಾರ್ಥಿಗಳೇ, ಅವಾಗ ನಮ್ಗ ಪರ್ಫೆಕ್ಟ್ನೆಸ್ ಬರುತ್ತೆ. ನಾವು ಅದನ್ನ ಬಿಡ್ತೀವ್ರಿ. ಅದನ್ನ ಬಿಟ್ಟು ಏನ್ ಮಾಡ್ತೀವಿ ಅಂತ ಕೇಳಿದ್ರ, ಓಕೆ, ಹೊರಗಡೆ ಏನ್ ನಡೆದದಲ್ಲ ಅದನ್ನಷ್ಟೇ ವಿಚಾರ ಮಾಡ್ತೀವಿ. ಮತ್ತು ಇನ್ನೊಂದು ನಾನು ನಿಮ್ಗೆ ಕಿವಿಮಾತು ಹೇಳ್ತೀನಿ ವಿದ್ಯಾರ್ಥಿಗಳೇ, ತಿಳಿಯಲ್ಲ ಅಂತ ತಿಳ್ಕೊಂಡು ಹಿಂಸರಿಬೇಡಿ, ಅರ್ಥ ಆಗಲ್ಲ ತಿಳ್ಕೊಂಡು ಒತ್ತಡಕ್ಕೆ ಬರಬೇಡಿ. ಇವತ್ತ ಸ್ವಲ್ಪ ತಿಳಿದಿದೆ, ನಾಳೆ ಸ್ವಲ್ಪ ತಿಳ್ಕೋತೀನಿ, ನಾ ತಿಳ್ಕೋತೀನಿ ಅಂತ ತಿಳ್ಕೊಂಡು ನೀನು ಯಾವಾಗ ಹೆಗಲಿಗೆ ಬ್ಯಾಗ್ ಹಾಕೊಂಡು ಕ್ಲಾಸಿಗೆ ಬರ್ಲಕ್ ಶುರು ಮಾಡ್ತೀಯಲ್ಲ, ಅವಾಗ ನೀನು ಗೆದ್ದಂಗ, ಅವಾಗ ನಿನ್ ಗೆಲುವು ಸ್ಟಾರ್ಟ್ ಆಗತ್ತೆ. ಏನ್ ತಿಳಿದಿದೆಯಲ್ಲ
ಅದನ್ನ ಅರ್ಥ ಮಾಡಿಕೊಂಡು ನಾಳೆ ನಾನು ಮತ್ತೊಂದು ತಿಳ್ಕೋತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಯಾವಾಗ ನಿನ್ನ ಮನಸ್ಸಿನಾಗ ಹುಟ್ಕೋತದಲ್ಲ ಅವಾಗ ನಿನ್ನ ಗೆಲುವು ಸ್ಟಾರ್ಟ್ ಆಗತ್ತೆ. ಈ ಬಣ್ಣದ ಪ್ರಪಂಚದಲ್ಲಿರುವಂತ ಮಾತನಾಡುವರು, ನಾಲಿಗೆಗೆ ಬಣ್ಣ ಹಚ್ಚಿ ಮಾತನಾಡೋರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಹೊರಗಡೆ ಏನ್ ನಡೆದದ ಅನ್ನೋದು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ. ನಾನು ಎದಕ್ಕೆ ಬಂದಿನತೆ ವಿಚಾರ ಮಾಡ್ಲಿಕ್ಕೆ ಶುರು ಮಾಡು. ನಾನು ಎದಕ್ಕೆ ಬಂದಿನತೆ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸಾಕು, ಅದೇ ನಿನ್ನ ಗೆಲುವು ಒಂದು ದಿನ ಕಾಯ್ದಿಲ್ಲ. ಗೆಲುವು ಪ್ರತಿನಿತ್ಯ ನಿನ್ನ ಗೆಲುವು ಇರುತ್ತೆ. ಆ ಗೆಲುವು ನೀನಷ್ಟೇ ಸಂಭ್ರಮಿಸಲಿಕ್ಕೆ ಸಾಧ್ಯ ಅದ. ಓಕೆ, ಮತ್ತೆ ಹೋಗಿ ಬರ್ತೀನಿ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ವೆರಿ ಮಚ್.